विनिमयो यत्र त्रिसर्गो मृषा आम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहानेतिरिषितमो बन्धमोक्षाश्च यस्मात् तस्य श्रीब्रह्मरुद्रः प्रभृतिसुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तये तं महाष्टम् तस्य मात्रागुणः शब्दो लिङ्गं यद्द्रष्टुदृश्ययोः नभसोऽथ विकुर्वाणा तभूत्स्पर्शगुणो अनिलः पञ्चेन्द्रिय अभिपेयत्वान् मात्रागुण इति रीतः इति वाच्ये शब्देव परो द्रष्टा ध्यायते जगदेव च इति विष्णुसंहितायाम् स्वरान्वयात् शब्दवांश्च प्राणभोजः सहो बलं वायोरपि विकुर्वाणात् कालकर्मस्वभावतः उदपद्यत तेजो वै रूपवत् स्पर्शशब्दवत् आकाश आಮೇಲೆ ವಾಯು ಪರಾನ್ವಯಾತ್ ಶಬ್ದವಂಶ್ಚ ಪ್ರಾಣ ಭೋಜಃ ಸಹೋ ಬಲಂ ಇದಿಷ್ಟು ಪ್ರಾಣದೇವರ ಶಕ್ತಿ ವಾಯೋರಪಿ ವಿಕುರ್ವಾಣಾತ್ ವಾಯು ವಿಕಾರ ಹೊಂದಿ ಪರಿಣಾಮ ಹೊಂದಿ ಕಾಲಕರ್ಮ ಸ್ವಭಾವತಃ ಉತಪದ್ಯತ ತೇಜೋ ವೈ ತಕ್ಷಣ ಆಗಿದ್ದಲ್ಲ ಇದು ಕಾಲಕರ್ಮ ನಿಧಾನವಾಗಿ ಹತ್ತ ಪ್ರೋಸೆಸ್ ಸ್ಲೋ ಪ್ರೋಸೆಸ್ಸು ಮತ್ತು ಗ್ರಾಜುಯಲ್ ಉದಪದ್ಯತ ತೇಜೋ ವೈ ರೂಪವತ್ ಸ್ಪರ್ಶ ಶಬ್ದವತ್ ಅದು ತೇಜಸ್ಸಿಗೆ ರೂಪ ವಾಯುವಿಗೆ ಸ್ಪರ್ಶ ಅದಕ್ಕೆ ಆಕಾಶಕ್ಕೆ ಶಬ್ದ ಸರ್ವಚೇಷ್ಟೈತೃತ್ಪಾತ್ತು ಪ್ರಾಣೋ ಅಭಿಭವ ಶಕ್ತಿತಃ ಓಜಸ್ತು ಅನಭಿಭಾವ್ಯತ್ವಾತ್ ಸಹಸ್ಯ ಸ್ವೇಚ್ಛಯಾ ಕೃತೇ ಬಲಂ ವಿಧಾರಕತ್ವಾಚ್ಯ ವಿಧೃತಿರ್ವಾಯುರುಚ್ಯತೆ ಇತಿ ಭಾರತೆ ವಾಯುವಿನ ವಿಶೇಷ ಏನು ಅಂದರೆ ಚೇಷ್ಟಯಿತೃತ್ವ ಸರ್ವಚೇಷ್ಟಯಿತೃತ್ವ ಎಲ್ಲ ಚೇಷ್ಟೆ ಉಚ್ಚಾವಚಾಯೇನ ಸಮಸ್ತ ಚೇಷ್ಟಾ ಪ್ರಾಣೋ ಅಭಿಭವ ಶಕ್ತಿತಃ ಮತ್ತು ಎಲ್ಲದನ್ನು ಮೆಟ್ಟಿನಿಲ್ಲ ಶಕ್ತಿ ಇದೆ ಪ್ರಾಣನಿಗೆ ಓಜಸ್ತು ಅನಭಿಭಾವ್ಯತ್ವ ಅನಭಿಭಾವ್ಯ ಇನ್ನೊಬ್ಬರದನ್ನು ಏನು ಮಾಡೋಕ್ಕಾಗೋದಿಲ್ಲ ಅಭಿಭಾವ್ಯ ಅನಭಿಭಾವ್ಯ ಆಮೇಲೆ ಸಹಸ್ಯ ಸ್ವೇಚ್ಛೆಯಾ ಕೃತೇ ಅವರು ಸ್ವೇಚ್ಛೆ ಭಗವಂತನ ಇಚ್ಛೆಯಿಂದ ನೇರ ನಡ್ಕೊಳ್ಳೋದ್ರಿಂದ ಅವರಿಗೆ ಏನಂತ ಕರೀತಾರೆ ಸಹಃ ಅಂತ ಹೆಸರಿದೆ ಇವೆಲ್ಲ ಗಣಿತ ಸೂಕ್ತ ಅರ್ಥ ಆಗುತ್ತೆ ಗೊತ್ತಾಯ್ತಾ ಭೂತವಾಯು ಅಂತ ಅದರೊಳವಾಯುದು ಈ ವಾಕ್ಯ ಇದು ಬಂದಿರೋದು ಭೂತವಾಯು ಒಳಗಿರ್ತಕ್ಕಂಥದ್ದು ಅದು ಮಾಡಿಸ್ತಾರೆ ಎಲ್ಲದರೊಳಗೆ ವಾಯುದೇವರು ಮಾಡಿಸ್ತಾರೆ ಇಲ್ಲಿ ವಾಯು ಅಂದರೆ ವಿಶೇಷವಾಗಿ ಮಾಡಿಸ್ತಾರೆ ಅಂತ ಈ ವಾಯುವಿನೊಳಗೆ ವಿಶೇಷ ಇದು ಕೂಡ ಯಾವುದು ತೇಜಸ್ಸಿಗೆ ಏನದು ರೂಪ ಹೌದು ಅಂತ ಆ ರೂಪ ಎಂಥ ರೂಪ ಅದು ಅವ್ಯಕ್ತ ಪರಮಾತ್ಮ ಅನಂತ ಸೂರ್ಯಪ್ರಕಾಶ ಎಲ್ಲಿ ಕಾಣಿಸ್ತಾನೆ ಗೊತ್ತಾಯ್ತಾ ಈ ಕಣ್ಣಿಗೆ ಕಾಣೋ ರೂಪ ಅಲ್ಲ ಬಲಂ ವಿಧಾರಕತ್ವಾಚ್ಯ ಬಲ ಅಂತ ಅದಕ್ಕೆ ಯಾವುದು ಸ್ವೇಚ್ಛೆಯ ಕೃತೇ ಬಲಂ ವಿಧಾರಕತ್ವಾಚ್ಯ ವಿಧೃತಿ ಎಲ್ಲವನ್ನು ವಿಶೇಷವಾಗಿ ಧಾರಣ ಮಾಡೋದ್ರಿಂದಾಗಿಯೇ ವಿಧೃತಿ ಅಂತ ವಾಯುದೇವರ ಹೆಸರಿದೆ ವಾಯುರುಚ್ಯತೆ ಇತಿ ಭಾರತೆ ವೈಕಾರಿಕಾನ್ ಮನೋಜಜ್ಞೆ ದೇವಾ ವೈಕಾರಿಕಾ ದಶ ದಿಗ್ವಾತಾರ್ಕ ಪ್ರಚೇತೋಸ್ವಿ ವಹ್ನೇಂದ್ರೋಪೇಂದ್ರ ಮಿತ್ರಕಾಹ ಅದರಿಂದ ಹುಟ್ಟಿದ್ಯಾರು ಅಂದರೆ ವೈಕಾರಿಕಾತ್ ಮನೋಜಜ್ಞೆ ವೈಕಾರಿಕ ಅಹಂಕಾರದಿಂದ ಮನಸ್ಸು ಹುಟ್ಟಿತು ದೇವ ವೈಕಾರಿಕಾ ದಶ 10 ದೇವತೆಗಳು ಕೂಡ ವೈಕಾರಿಕರು ಅಂತ ಹೆಸರು ಅವರಿಗೆ ಯಾರ್ಯಾರು ಎಲ್ಲ ದಿಗ್ದೇವತೆಗಳು ದಿಗ್ವಾತ ಅರ್ಕ ಚೇತೋ ಅಶ್ವಿ ವಹ್ನಿ ಇಂದ್ರ ಉಪೇಂದ್ರ ಮಿತ್ರಕಾಹ ಇಷ್ಟು ಜನಗಳು ಕೂಡ 10 ಜನಗಳಿಗೆ ವೈಕಾರಿಕ ದೇವತೆಗಳನ್ನ ಹೆಸರು ಹೆಚ್ಚಾಗಿ ಮುಂದೆ ತೈಜಸ ಅಂತ ಬಂದರೆ ಇವರು ವಿಶೇಷವಾಗಿ ವೈಕಾರಿಕರು ಅಂತ ಇವರಿಗೆ ಹೆಸರು ವಿಶೇಷವಾದ ಕಾರ್ಯ ಮಾಡೋದರಿಂದ ವೈಕಾರಿಕರು ಅಂತ ವಿಕಾರ ಹೊಂದಿದವರು ಅಂತ ಅರ್ಥ ಅಲ್ಲ ವಿಶೇಷವಾದ ಕಾರ್ಯತ್ವ ಅವರಿಗೆ ಇರೋದರಿಂದ ಆ ಮಾತು ಹೇಳ್ತಾರೆ ವೈಕಾರಿಕಾನ್ ಮನೋಜಜ್ಞೆ ದೇವಾ ವೈಕಾರಿಕಾ ದಶ ದಿಕ್ ವಾತ ಅರ್ಕ ಪ್ರಚೇತಾದ ವರುಣ ಅಶ್ವಿನಸ್ಯು ಬನ್ಹಿ ಇಂದ್ರ ಉಪೇಂದ್ರ ಮಿತ್ರಕಾಹ ಮಿತ್ರನಾಮಕ ಸೂರ್ಯ ಅದನ್ನು ಹೇಳ್ತಾರೆ ಅರಾಧ್ಯರಂತೋಪಿ ಹರಿ ವೈಕಾರಿಕ ಗಣೇಶ್ವಜ ಅವತೀರ್ಣ ಪದಾಂಗುಷ್ಟ ಮಧ್ಯಾಸ್ತೆ ವಿಶ್ವಭುಗ್ವಿಹು ಪಾದದೇವಸ್ತು ಯಜ್ಞೋನ್ಯ ತಂ ವಿಶ್ವ ಹರಿ ಸ್ವಯಂ ಸ
ಸರ್ವಂ ವಿಧಾರಯನ್ ದೇಹೆ ವರ್ತತೆ ಅನಂತಶಕ್ತಿಧೃಕ್ ಇತಿ ವನ್ಯಪುರಾಣೇ. ವನ್ಯಪುರಾಣ ಅಂದರೂ ಒಂದೇ, ಅಗ್ನಿಪುರಾಣ ಅಂದರೂ ಒಂದೇ. 18 ಮಹಾಪುರಾಣಗಳಲ್ಲಿ ಒಂದು. ಅನಾದ್ಯನಂತೋಪಿ ಹರಿ ಪರಮಾತ್ಮ ಅನಾದಿ ಮತ್ತು ಅನಂತ. ವೈಕಾರಿಕ ಗಣೇಶ್ವಜಃ, ವೈಕಾರಿಕ ಗಣಗಳಲ್ಲಿ ಅಜಃ, ಅವನಿಗೆ ಯಾವುದೇ ವಿಧವಾದ ಹುಟ್ಟು ಇಲ್ಲದೆ ಹೋದರೂ ಕೂಡ ಅವತೀರ್ಣ ಅವರಲ್ಲಿ ಕಾಣಿಸಿಕೊಂಡು ಪದಾಂಗುಷ್ಠಂ ಮಧ್ಯಾಸ್ತೆ ವಿಶ್ವಭುಕ್ ವಿಭು, ಪಾದದ ಅಂಗುಷ್ಠದಲ್ಲಿ ವಿಶೇಷವಾಗಿ ನೆಲೆಸಿರ್ತಾನೆ. ವಿಶ್ವಭುಕ್ ವಿಭು, ವಿಶ್ವಭುಕ್ ವಿಷ್ಣು ಸಹಸ್ರನಾಮಂತೆ, ವಿಭು ಅಲ್ಲಿದ್ದೇನೆ. ಪಾದದೇವಸ್ತು ಯಜ್ಞ, ಪಾದದ ದೇವತೆ ಯಜ್ಞ. ಅನ್ಯಸ್ತಂ ಪ್ರವಿಶ್ಯ ಹರಿ ಸ್ವಯಂ. ಯಜ್ಞ ಅಂದರೂ ಒಂದೇ, ಜಯಂತ ಅಂದರೂ ಒಂದೇ. ಬೈನಕ ಹೇಳ್ತಾರೆ, ಋಷಭ ನಾಮಾಂತರ ಅಂತ ಹೇಳಿದ್ದಾರೆ. ಹಾಂ, ಬುಕ್ ಅಂದರೆ ಉಣ್ಣೋದು, ಭೋಜನ ಭುಕ್. ಬುಕ್ ಅಂದರೆ ತಿಂದಾಗ. ಪಾದದೇವಸ್ತು ಯಜ್ಞೋನ್ಯ ತಂ ಪ್ರವಿಶ್ಯ ಹರಿಸ್ವಯಂ ಸರ್ವಂ ವಿಧಾರಯನ್ ದೇಹೇ ವರ್ತತೆ ಅನಂತಶಕ್ತಿಧೃಕ್ ಇತಿ ವನ್ಯಪುರಾಣೇ. ಪಾದದೇವ ಯಜ್ಞ, ಅನ್ಯ ತಂ ಪ್ರವಿಶ್ಯ ಹರಿ ಸ್ವಯಂ ಸರ್ವಂ ವಿಧಾರಯನ್ ದೇಹೆ, ಎಲ್ಲವನ್ನೂ ಧರಿಸಿಬಿಟ್ಟು ವರ್ತತೆ ಅನಂತಶಕ್ತಿಧೃಕ್ ಇತಿ ವನ್ಯಪುರಾಣೆ. ಇದು ಸ್ವಾರಸ್ಯ ಅಂದರೆ ಪಾದದ ಅಂಗುಷ್ಟಗಳ ಮೇಲೆ ಭಾಳ ಶಕ್ತಿ ಜಾಸ್ತಿ ಬೀಳ್ತದೆ, ಗೊತ್ತಾಯ್ತಾ? ಇಡೀ ದೇಹದ ಭಾರ ಪಾದದ ಮೇಲೆ ಬೀಳ್ತದೆ. ಪಾದಗಳ ಅದು ಭಾರ ಸೇರಿ ಎಲ್ಲಿ ಬಿಡುತ್ತದೆ? ಅಂಗುಷ್ಟದ ಮೇಲೆ. ಅದಕ್ಕೆ ಹಿರಣ್ಯಕ್ಕೆ ಸ್ಪೇರ್ ಮಾಡಿತ್ತ ಪಾದಾಂಗುಷ್ಠಾಶ್ರಿತಾವನಿ. ಹೇಗೆ ನಿಂತಿದ್ದ ಅವನು? ಪಾದದ ಅಂಗುಷ್ಠದ ಮೇಲೆ ಆಶ್ರಯ ಹೊಂದು ನಿಂತಿದ್ದ. ಅಂದರೆ ಅದು ಫುಲ್ ಎಂಟೈರ್ ಭಾರ ಅಲ್ಲಿ ತೊಗೊಳ್ತದೆ. ಅದಿಲ್ಲ ಅಂದ್ಬಿಟ್ರೆ ದೊಡ್ಡ ಹ್ಯಾಂಡಿಕ್ಯಾಪ್ ಇದ್ದ ಹಾಗೆ. ಅದಕ್ಕಾಗಿ ಪಾದಾಂಗುಷ್ಠ ಮಧ್ಯಾಸ್ತೆ. ಇಬ್ಬರು ಕೂಡ ಪಾದ ಬಲ ಎಡ. ಆದರೆ ತತ್ವಜ್ಞಾನ ಒಂದು ಹೇಳಿದರೆ ಸಾಕು, ಇಬ್ಬರು ಹೇಳಬೇಕಾಗಿಲ್ಲ, ಒಬ್ಬರು ಹೇಳಿದರೆ ಸಾಕು. ಇಬ್ಬರು ಕೂಡ ಇಂದ್ರದೇವರ ಮಕ್ಕಳೇ. ವಿಶ್ವಭುಗ್ವಿಭು ಪಾದದೇವಸ್ತು ಯಜ್ಞೋ ಅನ್ಯ ತಂ ಪ್ರವಿಶ್ಯ ಹರಿ ಸ್ವಯಂ. ಅನ್ಯ ಯಜ್ಞ ಅಂತ ಅದಕ್ಕೆ ಹೇಳಿದರೆ, ಯಜ್ಞನಾಮಕ ಪರಮಾತ್ಮ ಇದ್ದಾನೆ. ಈ ಯಜ್ಞ ಅಲ್ಲ, ಇನ್ನೊಬ್ಬ ಯಜ್ಞ. ಆ ಯಜ್ಞ ಜಯಂತ ಇಬ್ಬರು ಒಂದೇ. ಇಲ್ಲಿ ಬರೀ ಅಷ್ಟೇ ಹೇಳಿದರೆ ಇದೇ ಯಜ್ಞ ರೂಪ ಅಂತ ತಿಳ್ಕೊಂಡ್ಬಿಡ್ತಾ ಇದೆ. ಸರ್ವಂ ವಿಧಾರಯನ್ ದೇಹೇ ವರ್ತತೆ ಅನಂತಶಕ್ತಿಧೃಕ್ ಇತಿ ವನ್ಯಪುರಾಣೇ. ಪರಮಾತ್ಮ ಹೀಗೆ ಅನಂತ ಶಕ್ತಿಯನ್ನು ಹೊಂದಿ ದೇಹದಲ್ಲಿ ಆ ರೀತಿ ನಿಲ್ಲಿಸಿದ್ದಾನೆ. ತದಾ ಸಂಹೃತ್ಯ ಚಾನ್ಯೋನ್ಯಂ ಭಗವತ್ಶಕ್ತಿ ಚೋದಿತಾ ಸದಸತ್ವಮುಪಾದಾಯ ನೋಭಯಂ ಸಸೃಜುರ್ ಹಿ ಅದಃ. ತದಾ ಸಂಹೃತ್ಯ ಚ ಅನ್ಯೋನ್ಯಂ, ತದಾ ಸಂಹೃತ್ಯ ಚ ಅನ್ಯೋನ್ಯಂ ಭಗವತ್ಶಕ್ತಿ ಚೋದಿತಾ ಸದಸತ್ವಮುಪಾದಾಯ ನೋಭಯಂ ಸಸೃಜಭು ಅದಃ ಹಿ ಅದಃ ಹ್ಯದಃ. ಸದಸತ್ವಂ ವ್ಯಕ್ತ ಅವ್ಯಕ್ತತ್ವಂ ಅಂತ ಹೇಳ್ತಾರೆ. ಮೂರ್ತಂ ಸದಿತಿ ಸಂಪ್ರೋಕ್ತಂ ಅಮೂರ್ತಂ ಅಸದುಚ್ಯತೆ ಅಂತ ಪಂಗಿ ಶ್ರುತಿ ಕೋಟ್ ಮಾಡಿದ್ದಾರೆ. ತತ್ವೋದ್ಯೋತದೊಳಗೆ ಸದಸತ್ವಂ ವ್ಯಕ್ತ ಅವ್ಯಕ್ತತ್ವಂ. ಸತ್ತಂದ್ರೆ ವ್ಯಕ್ತ, ಅಸತ್ತಂದರೆ ಅವ್ಯಕ್ತ ಅಂತ ಅರ್ಥನೇ ಹೊರತು ಇದು ಇಲ್ಲ ಅಂತ ಅರ್ಥ ಅಲ್ಲ. ನಹ ಅಂದರೆ ಭಯಂ, ನಹ ಅಂತ ಬಿಡಿಸ್ಬೇಕಾದ್ರೆ ನಹ ಭಯಂ, ಅದೋ ಬ್ರಹ್ಮಣ್ಯಂ, ಅದೋ ಬ್ರಹ್ಮಣ್ಯಂ ಅಂತ ಅರ್ಥ. ಬ್ರಹ್ಮಾಂಡೇ ಹಿ ವದಂತೀತಿ ಜೀವಾನಾಂ ಭಯಕಾರಣಂ ತತ್ರ ಹಿ ಸಂಸ್ಕೃತಿ. ಬ್ರಹ್ಮಾಂಡಂ ಹಿ ವದಂತಿ ಇತಿ ಜೀವಾನಾಂ ಭಯಕಾರಣಂ. ಇಲ್ಲಿ ಅದಹ ಅಂದರೆ ಬ್ರಹ್ಮಾಂಡಂ ಇದೆ, ಅಲ್ಲಿ ಏನಿದೆ? ಬ್ರಹ್ಮಾಂಡಂ ಹಿ ವದಂತಿ ಇತಿ ಜೀವಾನಾಂ ಭಯಕಾರಣ. ಜೀವರಿಗೆ ಭಯಕಾರಣವಾದ್ದರಿಂದಾಗಿರಿ ಅದಕ್ಕೆ ಬ್ರಹ್ಮಾಂಡ ಅಂತ ಕರೆದಿದ್ದಾರೆ. ತತ್ರ ಹಿ ಸಂಸ್ಕೃತಿ. ಸಂಸ್ಕೃತಿ ಇರೋದೇ ಬ್ರಹ್ಮಾಂಡದೊಳಗೆ. ಆಕಾಶವಾಯು ಬ್ರಹ್ಮಾಂಡ ಪೂರ್ತಿ ಲಯ ಹೊಂದುತ್ತೆ. ವಿಷ್ಣು ಲೋಕಗಳಿಗೆ ಲಯ ಇಲ್ಲ. ಸೊ ಬ್ರಹ್ಮಾಂಡದಲ್ಲಿರೋರಿಗೂ ಏನು ತಪ್ಪಿದ್ದಲ್ಲ? ಸಂಸಾರ ತಪ್ಪಿದ್ದಲ್ಲ. ಆದ್ದರಿಂದ ಭಯಕಾರಕ ಅಂತ ಅರ್ಥ. ತಥಾತ್ವಾತ್ ಬಾಹ್ಯಭೂತಾನಾಂ ಅಂಡಸ್ಥಾನಾಂಚ ಸಾ ಗತಿ. ಆಕಾಶವಾಯು ತು ಅವ್ಯಕ್ತೌ ಇತರೆ ಅಂಡೇ ಪ್ರಕಾಶಿತ. ಆಕಾಶ ವಾಯು ಎರಡು ಏನು ಕಣ್ಣಿಗೆ ಕಾಣೋದಿಲ್ಲ. ಆಮೇಲೆ ಇನ್ನೊಂದಿದೆ ಅವ್ಯಕ್ತೌ ಇತರೆ ಅಂಡೇ ಪ್ರಕಾಶ, ಅದಕ್ಕೆ ಅವ್ಯಕ್ತ ಅಂತ ಕರೀತಾರೆ. ಇತರೆ ಅಂದರೆ ಮೂರು, ಬಹುವಚನ, ದ್ವಿವಚನ ಅಲ್ಲ, ಬಹುವಚನ. ಯಾವ್ಯಾವ ಮೂರು ಅಂದರೆ ತೇಜೋ, ಅಗ್ನಿ ಮತ್ತು ಆಯ್ತಲ್ಲ, ನೀರು, ತೇಜಸ್ಸು, ನೀರು ಮತ್ತು ಪೃಥಿವಿ. ಮೂರು ಕೂಡ ಏನವು? ಅವು ವ್ಯಕ್ತಗಳು, ಇವು ಅವ್ಯಕ್ತಗಳು. ಸಾಚ
ಗತಿ ತಥಾತ್ವಾದ್ ಬಾಹ್ಯಭೂತಾನಾಂ ಅಂಡಸ್ಥಾನಾಂಚ ಸಾ ಗತಿ ಇತಿ ಮಾಚ್ಯೆ. ಅವ್ರ ಸ್ವಭಾವ ಹಾಗಾದ್ದರಿಂದಲೇ ಬ್ರಹ್ಮಾಂಡದಲ್ಲಿ ಇದ್ದಾಗ ಕೂಡ ಅವು ಕೂಡ ಅವ್ಯಕ್ತ ಅಂತಲೇ ಕರೆಸಲ್ಪಡುತ್ತೆ, ಇವು ವ್ಯಕ್ತ ಅಂತಾನೆ. ವರ್ಷಪೂಗ ಸಹಸ್ರಾಂತೆ ತದಂಡ ಮುದಕೇಶಯಂ ಕಾಲಾರ್ಕಂ ಕಾಲಕರ್ಮ ಸ್ವಭಾವಸ್ಥೋ ಜೀವೋ ಅಜೀವಮಜೀಜನತೆ. ವರ್ಷಪೂಗ ಸಹಸ್ರಾಂತೆ ತದಂಡಂ ಉದಕೇಶಯಂ ಕಾಲಕರ್ಮ ಸ್ವಭಾವಸ್ಥಃ ಜೀವ ಅಜೀವಂ ಅಜೀಜನತೆ. ವರ್ಷಪೂಗ ಸಹಸ್ರಾಂತೆ 1000 ವರ್ಷಗಳು ಕಳೆದ ಮೇಲೆ ತದಂಡಂ ಉದಕೇಶಯಂ ನೀರಲ್ಲಿದ್ದಂಥ ಒಂದು ಬ್ರಹ್ಮಾಂಡ ಕಾಲಕರ್ಮ ಸ್ವಭಾವಸ್ಥಃ ಕಾಲ ಕರ್ಮ ಸ್ವಭಾವ ಇವಕ್ಕೆ ಒಳಗಾಗಿಬಿಟ್ಟು ಜೀವ ಅಜೀವಂ ಅಜೀಜನ ಜೀವ ಅಂದರೆ ಚೇತನ, ಅಜೀವ ಅಂದರೆ ಜಡವನ್ನು ಸೃಷ್ಟಿ ಮಾಡಿತು. ಜೀವ ಅಜೀವಂ ಅಜೀಜನ ಮೊದಲು ಹೆಸರಿರಬಾರ್ದು, ಮೊದಲು ಆಮೇಲೆ ಹೆಸರಿದ್ರೆ ನೋ, ಅದು ಮೊದಲು ಹೆಸರು ನೋ ಇಲ್ಲ ಇರಬಾರ್ದು, ಎಲ್ಲ ಹೆಸರು ಇದ್ದರೆ ಇರ್ಬೋದು. ವರ್ಷ ಪೂಗ ಅಂದರೆ ಗುಂಪು ಅಂತ ಅರ್ಥ. ಜನ ಪೂಗ ಅಂದರೆ ಸಮೂಹ. ವರ್ಷ ಪೂಗ ಅಂದರೆ ಅನೇಕ ವರ್ಷಗಳು, ಎಷ್ಟು ಅಂದರೆ ಸಹಸ್ರ 1000 ವರ್ಷಗಳಷ್ಟು ದೀರ್ಘಕಾಲದ ಅನಂತರ ಕಾಲಕರ್ಮ ಸ್ವಭಾವಸ್ತು ಒಂದು ಪ್ರೋಸೆಸ್ ಬೇಕೀಗ. ಅನ್ನ ಬೇಲೆಕ್ಕಿಟ್ಟ ತಕ್ಷಣ ಆಗಿಬಿಡ್ತದ, ಸ್ವಲ್ಪ ಟೈಮ್ ಬೇಕಲ್ಲ. ಹಾಗೆ ಒಂದೊಂದು ಸ್ಟೇಜಲ್ಲೂ ಕೂಡ ಅದು ನಿಧಾನವಾಗಿ ಅಭಿವ್ಯಕ್ತ ಆಗ್ತಾ ಬರ್ತಾರೆ. ಕಾಲಕರ್ಮ ಸ್ವಭಾವಸ್ಥಃ ಎಲ್ಲಿ ಬಂದಿದೆ ಪೂಗ? ಪೂಗವನ ಅಲ್ಲಿ ಪೂಗ ಅಂದ್ರೇನೋ ಅರ್ಥ, ಪೂಗ ಅಂದ್ರೆ ಏನು ಅರ್ಥ? ಅಲ್ಲಿ ಪೂಗ ಅಂದ್ರಲ್ಲ. ಏನು ಪೂಗ ಅಂದರೆ ಹೋಗಿ ಫಲ ಅಂದರೆ ಏನಂತ? ಅಡಿಕೆ ಪೂಗ ಫಲ, ಪೂಗಿ ಫಲ 1000 ರೂಪಾಯಿ ಯಾವೇ ಅಂತ ಹೇಳ್ತೇವೆ. ಅದಕ್ಕೆ ಅಡಿಕೆ ತೋಟದವ್ರ ಮನೆ ಅಂತ ಹೆಸರು ಅದಕ್ಕೆ. ಪೂಗವನ ಅನ್ವಯ ಅಂದ್ರೇನು? ಅಡಿಕೆ ತೋಟ ವಂಶದ ಹೆಸರು ಅದು, ಗೊತ್ತಾಯ್ತು. ಅಡಿಕೆ ತೋಟದವ್ರು ಆ ಕಡೆ ಎಲ್ಲ ಆ ರೀತಿ ಕಡೆಯೋದೇ ಜಾಸ್ತಿ. ವರ್ಷಪೂಗ ಸಹಸ್ರಾಂತೆ ಆಯ್ತಲ್ಲ. ಯಹ ಪ್ರಾಣಧಾರಣಂ ಪ್ರಾಣಪ್ರಸಾದಾತ್ ಕುರುತೆ ಅನಿಶಂ ಸಜೀವ ಇತಿ ಸಂದಿಷ್ಟ ತದನ್ಯೋ ಅಜೀವ ಉಚ್ಯತೆ. ಏನೇನು ಮಿಸ್ ಆಯಿತು? ಅದು ಗೊತ್ತಾಗ ಕಾಲಕ ಸ್ವಾವ ಅಜೀವ ಪರಮೇಶ್ವರ. ಇಲ್ಲಿ ಅಜೀವ ಶಬ್ದಕ್ಕೆ 2 ಅರ್ಥ. ಒಂದು ಜಡ, ಇನ್ನೊಂದು ಅರ್ಥ ಅಂದರೆ ಜೀವ ಅಂದರೆ ಜೀವರು, ಅಜೀವ ಅಂದರೆ ಜೀವರಿಂದ ಭಿನ್ನರಾದ ಜಡ ಅಲ್ಲ. ಮೂರೇ ಇರೋದು, ಈಶ್ವರ ಜೀವ ಜಡ. ಸೊ ಜೀವ ಅಜೀವ ಅಂದರೆ ಜಡ ಆಗಬೇಕಾಗಿತ್ತು, ಆಗೋದಿಲ್ಲ. ಏನಾಗಬೇಕು ಅಲ್ಲಿಗ? ಪರಮಾತ್ಮನೇ ಆಗಬೇಕು. ಅಜೀವ ಪರಮೇಶ್ವರ ಅಜೀವಂ ಸ್ವಾತ್ಮಾನಂ ಅಜೀಜನ. ಅಜೀವ ತನ್ನನ್ನೇ ತಾನೇ ಅಭಿವ್ಯಕ್ತಿಗೊಳಿಸಿಕೊಂಡ. ತದಂಡಂ ಯಥಾ ಸ್ವಾತ್ಮಾನಂ ಪ್ರಸೂತೆ ತಥಾ ಚಕ. ಅಡ್ಡದೊಳಗೆ ತಾನು ಪರಮಾತ್ಮ ಮತ್ತೆ ಕಾಣಿಸಿಕೊಂಡ. ಯಹ ಪ್ರಾಣಧಾರಣಂ ಪ್ರಾಣಪ್ರಸಾದಾತ್ ಕುರುತೆ ಅನಿಶಂ ಸಹ ಜೀವ. ಈ ಜೀವ ಬೇರೆ, ಆ ಜೀವ ಬೇರೆ. ಜೀವರಿ ಜೀವ ಅಂತ ಯಾತಕ್ಕೆ ಹೆಸರು ಅಂದರೆ ಪ್ರಾಣಧಾರಣವನ್ನು ಪ್ರಾಣದೇವರ ಅನುಗ್ರಹದಿಂದ ಮಾಡ್ಕೊಂಡಿದ್ದಾರೆ ಹೊರತು ಸ್ವಂತ ಇಲ್ಲ, ಜೀವನ ಇಲ್ಲ ಅವರಿಗೆ. ಅಂದರೆ ಸ್ವಾಮಿ ಬದುಕಲಿಕ್ಕಾಗೋದಿಲ್ಲ. ಅದಕ್ಕೆ ಜೀವ ಅಂತ ಇವರಿಗೆ ಹೆಸರು. ಸಂದಿಷ್ಟ ತದನ್ನು ಅಜೀವ ಉಚ್ಯತೆ. ಆದರೆ ಪ್ರಾಣದೇವರನ್ನು ಅವಲಂಬಿಸದೇ ಇರತಕ್ಕಂಥ ನಾರಾಯಣ ಏನಂತ ಕರೀತಾರೆ? ಅಜೀವ ಅಂತ ಕರೀತಾರೆ. ಯತ್ಪ್ರಸಾದಾತ್ ಸತು ಪ್ರಾಣ ಕುರುತೆ ಸ್ವಸ್ಯ ಧಾರಣಂ. ಈ ಪ್ರಾಣದೇವರು ಅಜೀವ ಅನಿಸ್ಕೊಂಡಿರ್ತಕ್ಕಂಥ ನಾರಾಯಣ ಅನುಗ್ರಹದಿಂದಲೇ ಪ್ರಾಣ, ಈ ಪ್ರಾಣದೇವರು ಸ್ವಸ್ಯ ಧಾರಣಂ ಇಡೀ ಇದನ್ನು ಧಾರಣೆ ಮಾಡಿಕೊಂಡಿದ್ದಾರೆ ಹೊರತು ಉಳಿದರೆ ಧಾರಣೆ ಮಾಡೋಕ್ಕಾಗೋದಿಲ್ಲ. ಅಂದರೆ ವಿಶೇಷವಾಗಿ ಪ್ರಾಣಸ್ಯ ಪ್ರಾಣ ಅಂತ ಬಂತಲ್ಲ ತಲಬಕಾರದೊಳಗೆ, ಅದರ ಅರ್ಥ ಇದೆ. ಎಲ್ಲರಿಗೂ ಪ್ರಾಣದೇವರಾದರೆ ಪ್ರಾಣದೇವರಿಗೂ ಪ್ರಾಣ ಯಾರು? ದೇವರು ಲಕ್ಷ್ಮೀನಾರಾಯಣರಿಬ್ಬರು. ಅದು ಹೇಳಬೇಕಾದ್ರೆ ಲಕ್ಷ್ಮಿ ಪ್ರತ್ಯೇಕ ಹೇಳೋದಿಲ್ಲ. ದೇವರಿಬ್ಬರು ಯಾವಾಗ ಸಮವ್ಯಾಪ್ತರಾದ್ದರಿಂದಾಗಿಯೇ ದೇಶತಃ ಕಾಲತಃ ಒಬ್ಬರೇ ಇಬ್ಬರು ಬಂದಾಗ ಲೆಕ್ಕ. ಪ್ರಾಣ ಕುರುತೆ ಸ್ವಸ್ಯ ಧಾರಣಂ ಮಿತಿ ವಾಯುಪ್ರೋಕ್ತೆ. ಕಾಲಕರ್ಣ ಸ್ವಭಾವಸ್ಥೋ ವಾಸುದೇವ ಪರಃ ಪುಮಾನ್ ಅಕರೋದ್ ಅಂಡಂ ಉದ್ರುದ್ಧಂ ಮತ್ತು ಆತ್ಮಪ್ರಸವ ಕಾರಣಂ ಮಿತಿ ಬ್ರಹ್ಮಾಂಡೇ ಜೀವ ಇತಿ ವಾ. ಮುಂದೆ ಕಾಲಕರ್ಣ ಸ್ವಭಾವಸ್ಥೋ ವಾಸುದೇವ ಪರಃ ಪುಮಾನ್. ಪರಃ ಪುಮಾನ್ ಪರಮಪುರುಷನಾದಂತಹ ವಾಸುದೇವನು ಕಾಲಕರ್ಮ ಸ್ವಭಾವಸ್ಥ ಕಾಲಕರ್ಮ ಸ್ವಭಾವದೊಳಗೆ ನೆಲೆಸಿದ್ದು ಏನು ಮಾಡಿದ? ಅಕರೋತ್ ಅಂಡಂ ಬ್ರಹ್ಮಾಂಡ ಸೃಷ್ಟಿಯನ್ನು ಮತ್ತೆ ಬ್ರಹ್ಮಾಂಡವನ್ನು ಮುಂದುವರಿಸ್ತಾ ಇದ್ದಾರೆ. ಉದ್ರುದ್ಧಂ ಆತ್ಮ ಪ್ರಸವ ಕಾರಣಂ. ಉದ್ರುದ್ಧ ಅಂದರೆ ಮೊದಲಿಗಿಂತ ದೊಡ್ಡದಾಗಿದೆ ಅಂಡ.
ಯಾವಾಗಲೂ ಕೂಡ ನೀರಲ್ಲಿ ತೊಳೆದ್ರೆ ಕಾಳು ದೊಡ್ಡದಾಗತ್ತಲ್ಲ, ಹಾಗೆ ಬ್ರಹ್ಮಾಂಡ ಸ್ಥೂಲವಾಗ್ತಾ ಬರುತ್ತೆ. ಪ್ರಸವ ಕಾರಣ ಆತ್ಮನ ಪ್ರಸವ ಕಾರಣ ಬಂದ್ರೇನು, ತನ್ನ ಅಭಿವ್ಯಕ್ತಿಗೆ ಕಾರಣವಾಗತಕ್ಕಂಥ ಬ್ರಹ್ಮಾಂಡದೊಳಗೆ ಪರಮಾತ್ಮ ಕಾಣಿಸ್ಬೇಕು. ಅದು ಕಾಣಿಸೋದಲ್ಲಿ ಜನ ಏನು ತಿಳ್ಕೊಂಡಿರ್ತಾರೆ, ಹುಡುಗರಲ್ಲಿಂದ ಹುಟ್ಟಿದರೆ ಪರಮಾತ್ಮ ಹುಟ್ಟೋದಿಲ್ಲ, ಅಭಿವ್ಯಕ್ತನಾಗ್ತಾನೆ. ಜೀವ ಇತಿ ವಾ ಪ್ರಾಣಂ ಧಾರಯತೆ ಯಸ್ಮಾತ್ ಸಜೀವ ಪರಮೇಶ್ವರ ಅಜೀವೋಪಿ ಮಹಾತೇಜಾ ಅಥವಾ ಜೀವಯನ್ ಜಗತ್ತಿತಿ ಸ್ಕಾಂತೆ. ಎಷ್ಟು ಇಂಪಾರ್ಟೆಂಟ್ ನೋಡಿ, ವಿಷ್ಣು ಸಹಸ್ರನಾಮದಲ್ಲಿ ಬಂದಿರೋ ಪದ ಇದೆ. ಜೀವೋ ವಿನಯಿತ ಸಾಕ್ಷಿ, ಜೀವ ಅಂತ ಬಂದಿದೆ. ಅದಕ್ಕೆ ಅರ್ಥ ಸ್ಪಷ್ಟ ಬೆಳೀತಾರೆ, ಎಷ್ಟು ಚೆನ್ನಾಗಿದೆ ನೋಡಿ ಅರ್ಥ ಇದೆ. ಇಲ್ಲಿ ಜೀವ ಅಂಥೇಳಿ ಪರಮಾತ್ಮ ಅಂತ ಅರ್ಥ. ಯಾತಕ್ಕೆ ಅಂತ ಪ್ರಶ್ನೆ. ಪ್ರಾಣಂ ಧಾರಯತೆ ಯಸ್ಮಾತ್ ಸ ಜೀವ ಪರಮೇಶ್ವರ. ಜೀವಧಾರಕರು ಪ್ರಾಣಧಾರಕ ಪರಮಾತ್ಮನಾಗಿದ್ದಕ್ಕೆ ಏನಂತ ಕರೀತಾರೆ, ಜೀವ ಅಂತ ಕರೀತಾರೆ. ಅಜೀವ ಅಪಿ, ಈ ಜೀವರಿಂದ ಭಿನ್ನ. ಮಹಾತೇಜಾಸ್ತು ಅಥವಾ ಜೀವ ವ್ಯಂಜನಾತ್, ಜೀವಯನ್ ಜಗತ್, ಜಗತ್ತಿಗೆ ಜೀವನ ಕೊಡ್ತಾರಾದ್ದರಿಂದ ಜೀವ. ಮಹಾ ತೇಜಸ್ವಿ ಆದ್ದರಿಂದ ಜೀವ. ಪ್ರಾಣದೇವರಿಗೂ ಬದುಕನ್ನು ಕೊಡೋದ್ರಿಂದ ಜೀವ. ಈ ಅನೇಕ ಅರ್ಥದಲ್ಲಿ ಜೀವ ಅಂತ ಹೆಸರಿದೆ ತಿಳಿಸ್ತಾರೆ. ಆಗ ನಮಗೆ ವಿಷ್ಣು ಸಹಸ್ರನಾಮದಲ್ಲಿ ಪದ ಅರ್ಥ ಆಗುತ್ತೆ. ಉಳಿದವರಿಗೆ ಹೊರಡ ಜೀವ ಅಂತ ಕರೆದಾರೆ, ಜೀವ ಈಶ್ವರ ಒಂದೇ, ಬೇರೆ ಅರ್ಥ ಹೊಡೆಯೋದೇ ಇಲ್ಲ, ಅವ್ರಿಗೆ ಒಂದೇ ಅರ್ಥ ಇರೋದು. ಹಾಗಲ್ಲ, ಜೀವತಿ ಜೀವಯತಿ ಎರಡಿದೆ. ಜೀವತಿ ಜೀವಯತಿ. ಜೀವತಿ ಅಂದ್ರೇನು, ತಾನೇ ಬದುಕಿದ್ದಾನೆ. ಜೀವತಿ ಅಂದ್ರೇನು, ಇನ್ನೊಬ್ಬರು ಬದುಕಿಸ್ತಾನೆ. ಗೊತ್ತಾಯ್ತಾ? ಕರೋತಿ ಕಾರಯತಿ. ಆದರೆ ಇಲ್ಲಿ ಪರಮಾತ್ಮ ಎರಡನ್ನೂ ಮಾಡ್ತಾನೆ. ಜೀವತಿ ಸ್ವತಃ, ಸ್ವತಂತ್ರ ಸ್ವತಂತ್ರ. ಉಳಿದವ್ರು ಹಾಗಲ್ಲ, ಪರಮಾತ್ಮ ಜೀವನ ಕೊಟ್ಟರೆ ಉಂಟು, ಇಲ್ಲೋದ್ರಿಲ್ಲ. ಆ ಜೀವನಿಗೆ ಎರಡೂ ಇಲ್ಲ, ಸ್ವಂತ ಬದುಕೂ ಇಲ್ಲ, ಇನ್ನೊಬ್ಬರಿಗೆ ಬದುಕೊಡೋ ಶಕ್ತಿನೂ ಇಲ್ಲ. ದೇವರಿಗೆ ಎರಡೂ ಇರೋದ್ರಿಂದ ಜೀವ ಅಂತ ಹೆಸರಿದೆ. ಅದೇ ಹೇಳ್ತಿರೋದು. ಏನ ಎಲ್ಲರನ್ನ ಬಗ್ಗಿಸ್ತಾನೆ, ವಿನೀತರನ್ನಾಗಿ ಮಾಡ್ತಾನೆ. ಯಾರು ಬಗ್ಗು ಬಡಿತೀನಿ ಅಂತ ಹೇಳೋದಿಲ್ಲ, ನಾನು ಜೀವನ ಎಲ್ಲರೂ ಬಗ್ಗು ಬಡಿತಾನೆ ಅಂತ. ದುರ್ಯೋಧನಾಗಿ ಬಗ್ಗು ಬಡದ್ನಲ್ಲ, ತೋರಿಸ್ತೇನೆ ನೋಡೋದು. ಜೀವ ಐತಿವ ತಲೆ ಬಗ್ಗು ಬಡಿಯೋದಂದ್ರೆ ಏನು ಮಾಡಿ ಸೋಲಿಸ್ಬಿಡ್ತೇನೆ ಅಂತ ಅರ್ಥ. ಅದಕ್ಕೆ ಇಲ್ಲ, ತಲೆ ಬಗ್ಗಿಸಿ ಅವನಿಗೆ ವಿನಯ ಕೊಡ್ತೇನೆ, ಇಲ್ಲೋದ್ರೆ ಪಡೆದಾಗ. ಜೀವ ಇತಿವ ಪ್ರಾಣಂ ಧಾರಯತೆ ಯಸ್ಮಾತ್ ಸಜೀವ ಪರಮೇಶ್ವರ ಅಜೀವೋಪಿ ಮಹಾತೇಜಾಸ್ತು ಅಥವಾ ಜೀವಯನ್ ಜಗತ್. ಜಗತ್ತಿಗೆ ಜೀವ ಕೊಡೋದಕ್ಕೂ ಕರೀತಾರೆ. ಇಷ್ಟು ಅರ್ಥ ಹೇಳಿ ಜೀವ ಶಬ್ದಕ್ಕೆ ಹೇಳಿದ್ರಿಂದ ಅಲ್ಲಿ ಬಂದಿರತಕ್ಕಂಥ ಜೀವ ಎಷ್ಟು ವಿಶೇಷವಾದ ಅರ್ಥ ಕೊಡೋದು. ಸ ಏಷ ಪುರುಷಸ್ತಸ್ಮಾದಂಡಂ ನಿರ್ಭಿದ್ಯ ನಿರ್ಗತಃ ಸಹಸ್ರೋರ್ವಂಘ್ರಿ ಬಾಹ್ವಕ್ಷಿ ಸಹಸ್ರಾನನ ಶೀರ್ಷವಾನ್. ಅಂಡದಲ್ಲಿ ಮತ್ತೆ ಪರಮಾತ್ಮ ತನ್ನ ರೂಪವನ್ನು ವ್ಯಕ್ತಪಡಿಸ್ತಾನೆ. ಹಿಂದೆ ಬಂತದ್ದು ಜಗೃಹೇ ಪೌರುಷಂ ರೂಪಂ ಅಂತ ಬಂತು. ಎಲ್ಲಿ ಮೊದಲನೇ ಸ್ಕಂದದೊಳಗೆ 3ನೇ ಅಧ್ಯಾಯದೊಳಗೆ ಬಂದಿತ್ತು. ಆ ಸೃಷ್ಟಿ ಈಗ ಹೇಳ್ತಾ ಇದ್ದಾರೆ. ಇವ್ರು ಮುಂದೆ ಹೇಳ್ಬೇಕು. ಎಷ್ಟೋ ಸರ್ತಿ ಹಿಂದೆ ಹೇಳಿದ್ದನ್ನು ಮುಂದೆ ಕನೆಕ್ಷನ್ ಕೊಟ್ಟು ಮತ್ತೆ ಹೇಳ್ತಾರೆ. ರಿಪಿಟೇಷನ್ನಲ್ಲ ಅದು, ಯಾವ ಲಿಂಕ್ ಯಾವ ಸ್ಟೇಜಲ್ಲಿ ಅದಾಯಿತು ಅಂತ ಹೇಳ್ತಾರೆ. ಏಷ ಪುರುಷಸ್ತಸ್ಮಾದಂಡಂ ನಿರ್ಭಿತ್ಯ ನಿರ್ಗತಃ. ಪರಮಾತ್ಮ ಅಂಡವನ್ನು ಭೇದ ಮಾಡಿ ಹೊರಗೆ ಬರ್ತಾನೆ. ಅಂದ್ರೇನು, ಈ ಕಾಳನ್ನು ಒಡ್ಕೊಂಡು ಅಂಕರ ಬರುತ್ತಲ್ಲ ಹಾಗೆ. ಹೇಗೆ ಬಂದಿದ್ದಾನೆ? ನಿರ್ಗತಃ, ಹೊರಹೊಮ್ಮಿದ. ಸಹಸ್ರ ಊರು ಅಂಘ್ರಿ ಬಾಹು ಅಕ್ಷಿ. ಸಹಸ್ರ ಊರುಗಳು, ಸಹಸ್ರ ಅಂಘ್ರಿಗಳು, ಸಹಸ್ರ ಬಾಹುಗಳು, ಸಹಸ್ರ ಅಕ್ಷಿಗಳು. ಸಹಸ್ರ ದೇವರು ಸಹಸ್ರ ಪುರುಷ ವರ್ಣನೆ ಮಾಡ್ತಿದ್ದಾರೆ. ಸಹಸ್ರಾನನ ಶೀರ್ಷವಾನ್. ಸಹಸ್ರ ಆನನ ಶೀರ್ಷ. ಸುಮ್ಮನೆ ಒಂದು ರಿಪಿಟೇಷನ್ ಕಂಡ ಕಾಣಿಸ್ತಿದ್ದು. ಯಾಕಂದ್ರೆ ಸಹಸ್ರ ಅಲ್ಲ, ಸಹಸ್ರ ಬಾಯಿ, ಸಹಸ್ರ ಮುಖ. ಆನನ ಶಬ್ದಕ್ಕೇನೆ ಬಾಯಿ ಅಂತ ಅರ್ಥ ಇದೆ, ಇನ್ನೊಂದು ಅರ್ಥ ಮುಖ ಅಂತಲೂ ಅರ್ಥ ಇದೆ. ಇದೇನು ತೊಗೋಬೇಕು? ಎರಡು ಹೇಳಿದ್ರಿಂದ ಸುಹೃನ್ ಮಿತ್ರ ಹೇಳಿದೆ ಎಂದಾಗಲೇ. ಎಲ್ಲರೂ ಒಂದೇ ಆಗಿದ್ದರೂ ಕೂಡ ಸ್ವಲ್ಪ ಹೊತ್ತು ಏನು ಬರುತ್ತೆ, ಕೆಲವು ಸಲ ಸೂಕ್ಷ್ಮ ವ್ಯತ್ಯಾಸ ಇದೆ. ಎರಡು ಒಟ್ಟಿಗೆ ಬಂದಿರೋದ್ರಿಂದ ಆನನ ಬೇರೆ, ಶೀರ್ಷ ಬೇರೆ. ಸಾಮಾನ್ಯವಾಗಿ ಆನನ ಹೇಳ್ಬೇಕಾದ್ರೆ ಬಾಯಿ ತೆಗೆದೇ ಹೇಳಬೇಕು, ಮುಚ್ಚಳಕ್ಕೆ ಬರೋಲ್ಲ. ಅನ್ನನ ಅನ್ನಕ್ಕೆ ಬರೋಲ್ಲ. ಆನನ ಅಂತ ಹೇಳಿದ್ರೆ ತೆಗೆದಷ್ಟು ಕೂಡ ದೊಡ್ಡ ಬಾಯಿ ತೆಗಿಲಕ್ಕೆ ಬರ್ತದೆ. ಆನನ ಸಹಸ್ರ ಹೇಳ್ತಾರೆ. ಸಹಸ್ರಾನನ ಶೀರ್ಷವಾನ್. ಅಂಡೋ ಜಾತು ಮುಂದೆ ಹೇಳ್ತಾರೆ. ಅಂಡೇ ಜಾತು ಪುಮಾಂಸೌದೋ ಹರಿ ಬ್ರಹ್ಮ ತಥೈವಚ. ಪರಮೋತ್ತಮನಾದ ಪರಮಾತ್ಮನೂ ಅಭಿವ್ಯಕ್ತನಾದ. ಅದ್ರ ಜೊತೆಗೇನೆ ಪರಮಾತ್ಮ ಅನುಗ್ರಹ ಇದ್ದರೆ ಬ್ರಹ್ಮದೇವರು ಅಭಿವ್ಯಕ್ತರಾದರು. ಅಲ್ಲಿ ಬಂದಿದೆ
ಅನಂತೋರ್ಥ ಪ್ರಕಟಿತ ಸ್ವಯಾಣೋ ಭಾಷ್ಯ ಸಂಗ್ರಹೆ ಅಹೋ ಆತ್ಮಪರಿಜ್ಞತೆ ಕೃಷ್ಣೇನೇವ ಆನನಾಂತರೇ. ಆನನಾಂತರ ಅಂದರೆ ಬಾಯಿ ಒಳಗೆ, ಅಲ್ಲಿ ಬಾಯಿ ಅಂತ ಅರ್ಥ ಬಂತು ಆನನ ಅಂತೇಳಿ. ಇಲ್ಲಿ ಹಯಾನನ ಏನರ್ಥ? ಹಯ ಮುಖ, ಎಂಟೈರ್ ಫೇಸ್ ಬಂತು, ಎಂಟೈರ್ ಮುಖ ಇಲ್ಲಿ. ಅಲ್ಲಿ ಮಾತ್ರ ಮುಖದಲ್ಲಿ ತೋರಿಸ, ಬಾಯಲ್ಲಿ ತೋರಿಸಿದ್ರಿಂದ ಅಲ್ಲಿ ಆನನ ಅಂತಾರೆ, ಕ್ಲಿಯರ್ ಗೊತ್ತಾಯ್ತು. ಅಂಡೇ ಜಾತೋ ಪುಮಾಂಸೌದೋ ಹರಿರ್ಬ್ರಹ್ಮ ತಥೈವ ಚ ಅನಾದಿಸ್ತು ಹರಿಸ್ತತ್ರ ಬ್ರಹ್ಮ ಸಾದಿರುದಾಹೃತ. ಇನ್ನು ವಿಶೇಷ ಅಂದರೆ ಪರಮಾತ್ಮ ಅನಾದಿ, ಅಭಿವ್ಯಕ್ತರಾಗ್ತಾನೆ, ಬೇರೆ ಇಲ್ಲ. ಬ್ರಹ್ಮದೇವರು ಮಾತ್ರ ಏನಾದರೂ ಪರಮಾತ್ಮನಿಂದ ಹುಟ್ಟಿಯೇ ಬಂದರು, ಅವರಿಗಿನ್ನೂ ಲೇಪ ಇರೋದ್ರಿಂದ ಹುಟ್ಟಿ ಬಂದರು. ಅಂದರೆ ಹುಟ್ಟಿ ಬಂದರು ಮತ್ತು ಇಬ್ಬರಿಗೆ ಕಾಮನ್ ಆದರೂ ಕೂಡ ದೇವರು ಹುಟ್ಟಿ ಬರೋದು ಅಭಿವ್ಯಕ್ತಿ ಅಷ್ಟೇ. ಇವರು ಹುಟ್ಟಿ ಬರೋದು ಆ್ಯಕ್ಚುಲಿ ಹುಟ್ಟಿ ಬರೋದು. ಆ್ಯಕ್ಚುಲಿ ಹುಟ್ಟಿ ಬಂದರೂ ಕೂಡ ಉಳಿದಿವರಂತೆ ಹುಟ್ಟೋದಿಲ್ಲ, ಮತ್ತೆ ಅಲ್ಲೂ ಮತ್ತೆ ವ್ಯತ್ಯಾಸ ಇದೆ. ಅಲ್ಲಿ ಅವರಿಬ್ಬರಿಗೂ ವ್ಯತ್ಯಾಸ ಇದೆ, ಮತ್ತು ಇವರಿಗೂ ಉಳಿದವ್ರಿಗೆ ವ್ಯತ್ಯಾಸ ಇದೆ. ಯಸ್ಸೇ ಹಾ ವೈವೈರ್ಲೋಕಾನ್ ಕಲ್ಪಯಂತಿ ಮನೀಷಿಣಃ. ಈ ಸ್ಟೇಜಲ್ಲಿ ಪುರುಷ ಸೂಕ್ತಲ್ಲಿ ಬಂತಲ್ಲ, ಏನಂತ ಬಂತು? ಬ್ರಾಹ್ಮಣೋಸ್ಯ ಮುಖಮಾಸಿ, ಈ ಸೃಷ್ಟಿ ಶುರುವಾಯಿತು. ಯಸ್ಯ ಇಹ ಅವಯವೈರ್ಲೋಕಾನ್ ಕಲ್ಪಯಂತಿ ಮನೀಷಿಣಃ ಊರ್ವಾದಿಭಿರಥ ಸಪ್ತೋರ್ಧ್ವಂ ಜಘನಾದಿಭಿ. ಇದು ಸಪ್ತಲೋಕಗಳ ಸೃಷ್ಟಿಯಾಯಿತು. ಸಪ್ತಲೋಕಗಳನ್ನು ಏನು ಮಾಡಿದಿರಿ ಈಗ? ಊರ್ವಾದಿಭಿ ಅಧಃ ಸಪ್ತ, ಈ ತೊಡೆಯಿಂದ ಕೆಳಗೆ, ತೊಡೆಯಿಂದ ಮೇಲೆ, ಈ ರೀತಿ ಕೆಳಗೆ ಇಂದೆಲ್ಲ ಕೆಳಗಿನ ಲೋಕಗಳು, ಮೇಲಿಂದೆಲ್ಲ ಮೇಲಿನ ಲೋಕಗಳು. ಅದು ವಿರಾಟ್ ರೂಪ ಅಂದರೆ ಅದೇ. ಪೂರ್ತಿ ಚಿಂತನೆ ಮಾಡಿಬಿಟ್ರೆ ಅತಳವೇ ಶುರು ಮಾಡಬೇಕು. ಪಾತಾಳ ರೈತಸ್ಥಿಗೆ ಪಾದ ಮೂಲ, ಅದು ಸತ್ಯಲೋಕ ಎಂಬುದು ತಲೆ, ಇಷ್ಟು ತಗೊಂಡ್ರೆ ನಾಭಿ ಎಂಬುದು ಭೂಲೋಕ. ಈ ರೀತಿ 14 ಲೋಕಗಳ ಪರಿಕಲ್ಪನೆ ಇದೆ. ಅದೆಲ್ಲ ಈಗ ಬಂತು ಅಂತ ಹೇಳ್ತಾರೆ ಇತಿಹಾಸ. ಹಾಂ, ಅಲ್ಲಿ ಅದೊಂದು ಇನ್ನೊಮ್ಮೆ ಹುಟ್ಟುತ್ತಾರೆ. ಅಲ್ಲಿ ಹುಟ್ಟಿದ್ದು ಬರೀ ಇದರಲ್ಲಿದೆ ಅಷ್ಟೇ, ಪದ್ದು ರೂಪದಲ್ಲಿದೆ ಅಷ್ಟೇ. ಚತುರ್ದಶದಳದ ಕಮಲ, 14 ಕೊಡೋದ್ರತ್ತಾಗ ಕಮಲ, ಅದಾಗೋಯ್ತು, ಮೊದಲೇ ಆಯ್ತು. ಅದಾಗಲೇ ನೀವು ಇಲ್ದಾಗ ಬರೆದಿದ್ದಾಗ ನೆಕ್ಸ್ಟ್ ಸ್ಟೇಜ್ ಇದು. ಈ ಒಡಿ ಬಿಡಿಸಿದ ಮುಗೀತು, ಸಾರಾಗ್ತಾರೆ. ಮಧ್ಯೆ ಕೂತವ್ರಿಗೆ ಹಾಕೋದಿಲ್ಲ, ಆ ಥರ ಬಂದು ಬ್ರಾಹ್ಮಣರು ಅಂದರೆ ಆಯಾ ಸ್ಟೇಜಲ್ಲಿ ವಿಶೇಷ ಅಂದರೆ ಎಲ್ಲ ಇಷ್ಟೇ ಸೃಷ್ಟಿ ಹೇಳ್ತಾರಲ್ಲ, ಗೊತ್ತಿಲ್ಲದ್ರೆ ಏನು ಮಾಡಿಬಿಡ್ತಾರೆ, ಒಂದೇ ಇಟ್ಕೊಂಡ್ಬಿಟ್ಟು ಗಲಾಟೆ ಶುರು ಮಾಡ್ತಾರೆ. ಅಲ್ಲಿ ಹಾಗೆ ಹೇಳಿದ್ದಾರೆ, ಇಲ್ಲಿ ಹೀಗೆ ಹೇಳಿದ್ದಾರೆ. ಫುಲ್ ತೊಗೊಂಡಾಗ ವಿರೋಧ ಬರೋದೇ ಇಲ್ಲ. ತುಂಬ ಕಡೆಗೆ ಮತ್ತು ಆಧುನಿಕರ ಅರ್ಥ ಬರೆಯೋದೆಲ್ಲ ಲಿಮಿಟೆಡ್ ನಾಲೆಡ್ಜಿಂದ, ಹಿಂದಿಲ್ಲ ಮುಂದಿಲ್ಲ. ಆ ವಾಕ್ಯ ತೊಗೊಂಡು ಸುಮ್ಮನೆ ಹಿಂದಿಂದ ಓದೋದಿಲ್ಲ, ಮುಂದಿಂದ ಓದೋದಿಲ್ಲ, ಲಿಂಕ್ ಸಿಗೋದೇ ಇಲ್ಲ. ಒಂದು ಅಧ್ಯಾಯ ಮಾತಾಡ್ಬೇಕಾದ್ರೂ ಈ ಪುಸ್ತಕ ತಲೆಯಲ್ಲಿರ್ಬೇಕು. ಗೀತಾ 6ನೇ ಅಧ್ಯಾಯ ಪ್ರವಚನ ಮಾಡಿ ಅಂದ್ಕೊಂಡ್ರು ಅಂತ ತಿಳ್ಕೊಬೇಡ. ಅದೊಂದೇ ಓದ್ಕೊಂಡ್ರೆ ಏನೂ ಉಪಯೋಗ ಇಲ್ಲ. ಏನು ಮಾಡಬೇಕು? ಎಂಟೈರ್ ಅದಕ್ಕೆ ಎದುರಿಗಿರಬೇಕು. ಆಗ ಅದನ್ನು ಮಾತ್ರ ಹೈಲೈಟ್ ಮಾಡೋಕ್ಕೆ ಬರುತ್ತೆ. ಇವತ್ತು ಸಾಮಾನ್ಯ ಪುಸ್ತಕ ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಅದೊಂದೇ ಅರ್ಥ ಬರೆದು ಬಿಡ್ತಾರೆ. ಹಿಂದೂ ಮುಂದೆ ಲಿಂಕೇ ಸಿಗೋದಿಲ್ಲ, ಅವರಿಗೆ ಸಿಗೋಲ್ಲ, ಓದೋರಿಗೆಲ್ಲ ಅವರಿಗೆ ಸಿಕ್ಕಿರೋದಿಲ್ಲ. ಆದ್ದರಿಂದ ಅದು ಕರೆಕ್ಟಾಗಿ ಅರ್ಥ ಪ್ರೆಸೆಂಟ್ ಆಗೋದಿಲ್ಲ. ಒಂದು ಗ್ರಂಥ ಪೂರ್ತಿ ಒಬ್ಬರು ಹೇಳಬೇಕಲ್ಲ. ಒಬ್ಬರು ಒಂದೊಂದು ಪೇಜ್ ಓದಿಬಿಟ್ರೆ ಆಮೇಲೆ ವ್ಯವಸ್ಥೆ ಮಾಡೋಕ್ಕಾಗ್ತದ? ಈ ಪೂರ್ತಿ ಒಬ್ಬರು ಓದಿಲ್ಲ, ಒಂದೊಂದು ಪೇಜ್ ಓದಿದ್ದ ಏನು ವ್ಯವಸ್ಥೆ ಮಾಡೋಕ್ಕೆ ಬರುತ್ತೆ? ಅವರು ಅಭಿಪ್ರಾಯ ಸಿಗೋದೇ ಇಲ್ಲ. ಕಲ್ಪಯಂತೆ ಅಂದ್ರೇನು? ಕಲ್ಪನಾ ಅಂದರೆ ಈ ಕಲ್ಪನಾ ಅಲ್ಲ, ನಾವು ಇಮ್ಯಾಜಿನೇಷನ್ ಅಲ್ಲ, ಸೃಷ್ಟಿಗೂ ಸಂಕಲ್ಪ ಅಂತೀವಲ್ಲ ಹಾಗೆ. ಸೃಷ್ಟಿ ಮಾಡೋದು ಅಂತಲೇ ಅರ್ಥ. ಕಲ್ಪಿಸೋ ಸೃಷ್ಟಿಯಲ್ಲಿ ಈ ಅರ್ಥದಲ್ಲಿ ಬಂದಿಲ್ಲ. ಇದು ಇವರು ತಿಳ್ಕೊಂಡು ಕಲ್ಪಯಂತೆ ಎಲ್ಲ ಮಿಥ್ಯಾತ ಆ ಅರ್ಥದಲ್ಲಿ ಬಂದಿಲ್ಲ. ಅದು ಡಿಕ್ಷನರಿಲೇ ಸಿಗುತ್ತೆ. ಕಲ್ಪ ಶಬ್ದಕ್ಕೆ ಸೃಷ್ಟಿ ಅಂತ ಅರ್ಥನೇ ಸಿಗುತ್ತೆ, ಸರಿಯಾದ ಸೃಷ್ಟಿ. ಹರೇರವಯವರಲೋಕಾಹ ಸೃಷ್ಟ ಇತಿ. ಮುಂದೆ ಯಸ್ಯೇಹಾವಯವ ಯಸ್ಯ ಇಹ ಅವಯವೈ ಲೋಕಾನ್ ಕಲ್ಪಯಂತಿ ಮನೀಷಿಣಃ. ಕಲ್ಪಯಂತಿ ಶಬ್ದಕ್ಕೆ ಒಂದು ಸೃಷ್ಟಿಯಾಗುತ್ತೆ, ಜನ ತಿಳ್ಕೊತಾರೆ. ಮನೀಷಿಣ ಅಂದರೆ ಜ್ಞಾನಿಗಳು. ಜ್ಞಾನಿಗಳೆಲ್ಲ ಏನು ಮಾಡ್ತಾರೆ ಅಂದರೆ ಸರಿಯಾಗಿ ಈ ರೀತಿ ಅರ್ಥ ಮಾಡ್ಕೋತಾರೆ. ಇವತ್ತು ಮನೆಯೆಲ್ಲ ತಯಾರಾಗಿಬಿಟ್ಟಿದೆ, ಎಕ್ಸ್ಪ್ಲೇನ್ ಮಾಡ್ತಾರೆ ಅವರೀಗ. ಫಸ್ಟ್ ಫೌಂಡೇಶನ್ ಹಾಕಿದರು, ಎಲ್ಲ ಹೇಳ್ತಾ ಬರ್ತಾರೆ. ಈಗ ಅದು ಕಾಣ್ತಾ ಇಲ್ಲ ಅದೆಲ್ಲ ಈಗ. ಬಟ್ ಏನಾಗಿದೆ ಅದರಿಂದ ಇದೆ. ಆ ರೀತಿ ಅರ್ಥ ಮಾಡ್ಕೊಂಡ ಹಾಗೆ ಜ್ಞಾನಿಗಳಿದ್ದು ಎಂಥ ಈ ಚಿತ್ರ ನೋಡ್ತಾರೆ ಅಂತ ಅರ್ಥ. ಅವರು ಚಿತ್ರ ನೋಡೋದೆಲ್ಲ ಧ್ಯಾನ ಆಯಿತು, ಅದು ಆ್ಯಕ್ಚುಲಿ ಸೃಷ್ಟಿ. ಇದೇನಿದು ಧ್ಯಾನ ಇದೆ. ಹೇಗಾಯಿತು ಅಂತ ಯೋಚನೆ ಮಾಡಿ ತಿಳ್ಕೊಳ್ಳೋದು. ಹರಿರವಯವೈರ್ಲೋಕಾಹ ಸೃಷ್ಟ ಇತಿ ವಿಕಲ್ಪಯನ್ ಸಾಕ್ಷಾತ್ ಸತ್ಯಮತೋ ಅನ್ಯಸ್ಮಾತ್ ವ್ಯವಹಾರಿಕ ಮುಚ್ಯತೆ ಇತಿ ಮಾತ್ಸೇ. ಹರೇರವಯವೈರ್ಲೋಕಾಹ ಸೃಷ್ಟ ಇತಿ ವಿಕಲ್ಪನಂ. ಇಲ್ಲೊಂದು ಪ್ರಶ್ನೆ ಹಾಕ್ಕೋಬೇಕು. ದೇವರು ಅವೇನು ಹುಟ್ಟಿಬಿಟ್ರೆ ಇವರು ವಿಶಿಷ್ಟಾದ್ವೈತರು ಹೇಳ್ತಾರಲ್ಲ, ಹಾಗೆ ಏನಾಗಲಿಲ್ಲ. ದೇವ್ರ ಕೈ ತೊಗೊಳೋದು ಇದು ಮಾಡೋದು, ದೇವ್ರ ಕೈ ಕಟ್ಕೊಳೋದು ಹಾಗೆ ಮಾಡಿದ್ದಲ್ಲ.
ಹಾಗೆ ದೇವರು ಮಾಡೋದಿಲ್ಲ. ಅದಕ್ಕೇ ವಿಕಲ್ಪಯನ್ ಶಬ್ದಕ್ಕೆ ಪರಮಾತ್ಮ ತಾನು ಯಾವ ವಿಕಾರಕ್ಕೂ ಒಳಗಾಗದೇನೆ ಏನು ಮಾಡ್ತಾನೆ, ಸೃಷ್ಟಿ ಮಾಡ್ತಾನೆ. ಅದು ವಿಶೇಷ ಅಂಶ, ವಿಶೇಷವಾಗಿ ಕಲ್ಪನೆ ಹೊರತು ಈ ಸೃಷ್ಟಿ ಅಲ್ಲ. ಆ ಸೃಷ್ಟಿ ಅಂತ ಹೇಳಿಬಿಟ್ರೆ ದೇವರು ಏನಾಗ್ತಾ ಇದ್ದ, ಇದನ್ನ ಇಟ್ಕೊಂಡೇ ಅವರು ದೇವ್ರ ನಿಮಿತ್ತ ಕಾರಣನ ಹೌದು, ಉಪಾದಾನ ಕಾರಣ ಹೌದು ಅಂತ ಹೇಳ್ಬಿಡ್ತಾರೆ. ಅದಲ್ಲ, ಅದು ಹಾಗಲ್ಲ. ಸಾಕ್ಷಾತ್ ಸತ್ಯವತೋನ್ಯಸ್ಮಾತ್ ವ್ಯಾವಹಾರಿಕ ಮುಚ್ಯತೆ ಇತಿ ಮಾತ್ಸ್ಯ. ಇದೇನಿದು ಸಾಕ್ಷಾತ್ ಸತ್ಯಂ ಇರ್ತಕ್ಕಂಥದ್ದು ಪರಮಾತ್ಮ ಪ್ರತ್ಯೇಕವಾಗಿಯೇ ಇದ್ದಾರೆ, ಇದು ವಸ್ತುವಾಗಿಯೇ ಇದೆ. ಇಲ್ಲಿ ವ್ಯಾವಹಾರಿಕವಾದ ಯಾವುದು ಅಂದರೆ ಇದು ವ್ಯಾವಹಾರಿಕ, ನಾವು ಉಪಯೋಗಿಸಿರೋ ವ್ಯಾವಹಾರಿಕ, ಅವರು ವ್ಯಾವಹಾರಿಕ ಅಂದರೆ ಸುಳ್ಳು ಅಂತ. ನಮ್ಮದು ಹಾಗಲ್ಲ. ಇಲ್ಲಿ ವ್ಯವಹಾರಕ್ಕೋಸ್ಕರ ಹೇಳ್ತಾರೆ ಅಂದರೆ ಪರಮಾತ್ಮ ನನ್ನ ಮುಖದಿಂದ ಬ್ರಾಹ್ಮಣ ಸೃಷ್ಟಿ ಮಾಡ್ದ ಅಂದರೆ ದೇವ್ರ ಮುಖ ಇಲ್ಲ, ಈಗ ಏನಾಗ್ಬಿಟ್ರೆ ಎಲ್ಲ ಕೂಡ ಆಗಲ್ಲ. ಮುಖದಿಂದ ಸೃಷ್ಟಿ ಮಾಡಿದ್ದು, ಕೈಯಿಂದ ಬರದ ಅಂದರೆ ಕೈ ಕಟ್ ಮಾಡಿ ಬರೀತಾ ಅಂತ ಅರ್ಥನ, ಕೈಯಿಂದ ಬರೆಯೋದು ಹೇಗೋ ಹಾಗೆ. ಆ ರೀತಿ ಮುಖದಿಂದ ಸೃಷ್ಟಿ, ಬಾಹುಗಳಿಂದ ಸೃಷ್ಟಿ ಅಂತ ತಿಳ್ಕೊಬೇಕೇ ಹೊರತು ಅದೇ ವಿಕಾರ ಹೊಂದಿತು ಎಂಬ ಅರ್ಥದಲ್ಲಿ ಮಾತ್ರ ಮಾಡ್ಕೋಬಾರ್ದು. ಮಾಡ್ಕೊಬಿಟ್ರೆ ಏನಾಗ್ತಿತ್ತು, ಈಗ ಹಾಗೆ ಮಾಡ್ಕೊಬಿಟ್ರೆ ದೇವರಿಲ್ಲ. ಈಗ ಏನಾಗ್ಬಿಟ್ಟ, ಈಗ ಮೊಸರಾದ್ಮೇಲೆ ಹಾಲು ಏನೀಗ ಹಾಲಿಲ್ಲ. ಈಗ ಯಾವ ಹಾಲಿಗೆ ಹಪ್ಪಾಕಿರ್ತಾರೋ ಹಾಲು ಮೊಸರಾಯ್ತು. ಈಗ ಯಾವ ಸ್ಟೇಜಿಲ್ಲ ಅದಕ್ಕೀಗ ಆ ರೀತಿ ದೇವರಾಗಿಬಿಡ್ತಾ ಇಲ್ಲ. ಅವ್ರ ಪ್ರಕಾರ ಹಾಗಾಗುತ್ತೆ. ಇರೋದು ಒಬ್ಬ ಅವ್ರಿಗೆ ಅಜ್ಞಾನ ಬಂದು ಜೀವನ ಆಗಿಬಿಟ್ರೆ ಯಾರಿಲ್ಲ, ಈಗ ಒರಿಜಿನಲ್ ಬ್ರಹ್ಮ ಇಲ್ಲೇ ಇಲ್ಲ. ಮತ್ತು ಯಾರು ಬಿಡುಗಡೆ ಮಾಡಬೇಕು ಇವನ್ನ? ಅಜ್ಞಾನ ಇದೆ, ಹಿಡಿದಿದೆ, ಬಿಡೋದಿಲ್ಲ ಅದು. ಇವನಿಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಬಿಡಿಸಾಗಿಲ್ಲ. ಕೊನೆಗೇನಾಯ್ತದ, ಫಾರ್ ಎವರ್ ಅಜ್ಞಾನ ಅಂದರೆ ಫಾರ್ ಎವರ್ ನಿತ್ಯವಾದ ದುಃಖದಲ್ಲಿ ಇರ್ತಾರೆ ಹೊರತು ಬೇರೆ ಇರೋದೇ ಇಲ್ಲ. ಹರೇರವಯವೈರ್ಲೋಕಾ ಸೃಷ್ಟಾ ಇತಿ ವಿಕಲ್ಪನಂ ಸಾಕ್ಷಾತ್ ಸತ್ಯವತೋ ಅನ್ಯ. ಸಾಕ್ಷಾತ್ ಅಂದರೆ ಪಾರಮಾರ್ಥಿಕವಾದವು. ಅನ್ಯಸ್ಮಾತ್ ವ್ಯಾವಹಾರಿಕ ಮುಚ್ಯತೆ ಇತಿ ವಾತ್ಸ್ಯ. ವ್ಯಾವಹಾರಿಕ ಅಂತ ಸುಳ್ಳು ಎಂಬ ಅರ್ಥ ಅಲ್ವೇ ಅಲ್ಲ, ನೆನ್ಪಿಟ್ಕೋಬೇಕಂದ್ರೆ. ಈ ರೀತಿ ವ್ಯವಹಾರ ಮಾಡ್ತಾರೆ ಅಂತ ಹೇಳಿದರೆ ಸೃಷ್ಟಿ ಅಲ್ಲ, ಈ ಅಭಿರ್ ತಿಳ್ಕೊಂಡಂತಹ ಸುಳ್ಳು ಭ್ರಮೆ ಎಂಬ ಅರ್ಥದಲ್ಲಿ ಹೇಳಬಾರದು. ಪುರುಷಸ್ಯ ಮುಖಂ ಬ್ರಹ್ಮ, ಅದೇ ಹೇಳಿದ್ದೀಗ. ಏನು ಪುರುಷಸ್ಯ ಮುಖ, ಪುರುಷ ಸೂಕ್ತದ ಅರ್ಥ ಇದೆ. ಅದಕ್ಕೆ ವೇದಾರ್ಥ ಪರಿಬೃಂಹಿತ. ಭಾಗವತದಲ್ಲಿ ಅನೇಕ ಸರ್ತಿ ಬರ್ತದೆ ಸೃಷ್ಟಿ ವಿಷಯ ಬಂದಾಗ, ಮತ್ತೆ ರಿಪೀಟ್ ಮಾಡ್ತಾರೆ. ಯಾಕೆ, ಆ ಸ್ಟೇಜಲ್ಲಿ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಆ ರೀತಿ ತಿಳಿಸ್ತಾರೆ. ಪುರುಷಸ್ಯ ಮುಖಂ ಬ್ರಹ್ಮ, ಅಲ್ಲಿ ಹೇಳಿದಾಗ ಹೇಳಿದರು ಬ್ರಾಹ್ಮಣೋಸ್ಯ ಮುಖಮಾಸೀತ್, ಹಾಗೆ ಹೇಳಿಬಿಟ್ರು. ಆಮೇಲೆ ಕ್ಷತ್ರಮೇತಸ್ಯ ಬಾಹವಃ. ಬಾಹವಃ ಇಲ್ಲಿ ಬ್ರಾಹ್ಮಣರಿಗೆ ಹೇಳಬೇಕಾದ್ರೆ ಏಕವಚನ ಹೇಳಿಬಿಟ್ರು, ಕ್ಷತ್ರಿಯರಿಗೆ ಹೇಳಿದರು. ಯಾಕೆ, ಮುಖ ಒಂದೇ ಇರುತ್ತಾದ್ದರಿಂದ ಒಂದು ಹೇಳಿದರು. ಬಾಹುಗಳು ಹೆಚ್ಚಿರೋದ್ರಿಂದ ತುಂಬ ಜನ ಬಟ್ಟಿಗೆ ಇಟ್ಕೊಂಡು ಬಾಹವ ಅಂತ ಹೇಳಿಬಿಟ್ರು. ಊರ್ವೋರ್ ವೈಶ್ಯೋ ಭಗವತಃ, ಊರುಗಳಿಂದ ತೊಡೆಗಳಿಂದ ಯಾರು ಬಂದರು, ಭಗವಂತನಿಂದ. ಪದ್ಭ್ಯಾಂ ಶೂದ್ರೋ ಯಜಾಯ. ಇಲ್ಲಿ ನೋಡಿ, ಮೊದಲೆರಡು ಏನು ಮಾಡಿಬಿಟ್ರು, ಪುರುಷಸ್ಯ ಬ್ರಹ್ಮ ಬಾಹವ, ಮುಖ ಅವರು ತೋಡು ಅಂತ ಹೇಳಿದರು. ಮುಂದೆ ಹೇಳಬೇಕಾದ್ರೆ ವೈಶ್ಯ ಊರಿನಿಂದ ಹುಟ್ಟಿದ ಅಂತ ಹೇಳಿದರು, ಶೂದ್ರ ಹುಟ್ಟಿದ ಅಂತ ಹೇಳಿದರು. ಏನು ಮಾಡಬೇಕೀಗ, ಎಲ್ಲರೂ ಆ ರೀತಿ ತಿಳ್ಕೋಬೇಕು. ಮುಖನೇ ಬ್ರಾಹ್ಮಣನಾಗಲಿಲ್ಲ, ಮುಖದಿಂದ ಬ್ರಾಹ್ಮಣ ಜಾತಿ ಉದ್ಭವಿಸಿತು, ತೋಳುಗಳಿಂದ ಕ್ಷತ್ರಿಯ ಜಾತಿ ಉದ್ಭವಿಸಿತು. ಊರ್ವೋರ್ ವೈಶ್ಯೋ ಪುರುಷರಲ್ಲಿ ಏನು ಮಾಡಿದರು, ಮೂರನ್ನು ಹೀಗೆ ಹೇಳಿಬಿಟ್ಟು ಕೊನೆಯದು ಮಾತ್ರ ಏನು ಮಾಡಿದರು, ಬ್ರಾಹ್ಮಣೋಶ್ಯ ಮುಖಮಾಸೀತ್ ಬಾಹುರಾಜನ್ಯ ಕೃತಃ. ಆಮೇಲೆ ಊರು ತದಸ್ಯ ಯದ್ವೈಶ್ಯ, ತೊರೆಗಳು ಅಂದರೆ ವೈಶ್ಯನೇ ಅಂತ ಹೇಳಿಬಿಟ್ರು. ಮುಂದೆ ಪದ್ಭ್ಯಾಂ ಶೂದ್ರೋ ಅಜಾಯತ. ಅದೇನು ಮಾಡಬೇಕೀಗ, ಕೊನೆಯದು ತಕ್ಕಂತೆ ಉಳಿದೆಲ್ಲ ಚೇಂಜ್ ಮಾಡ್ಕೋಬೇಕು. ಅದಕ್ಕೇನಂತ ಲಿಂಗ ವಿಪರಿಣಾಮ ಅಂತ ಕರೀತಾರೆ. ಲಿಂಗ ವಿಪರಿಣಾಮ ಅಂದ್ರೇನು, ಉದಾಹರಣೆಗೆ ಇಂಡೈರೆಕ್ಟ್ ಸ್ಪೀಚ್ ಮಾಡಿದಾಗ ಏನು ಮಾಡ್ತಾರಾಗ, ಐ ಏನಾಗ್ಬಿಡುತ್ತೆ, ಐ ಹೀಗಾಗಿಬಿಡುತ್ತೆ ಐ. ಆ ರೀತಿಯಲ್ಲಿ ಬಂದನು ಬರ್ತಿದ್ದೇನೆ ಏನಾಗುತ್ತೆ, ಬಂದನು ಆಗಿಬಿಡುತ್ತೆ. ಗೊತ್ತಾಯ್ತಾ, ಆ ರೀತಿ ಮಾಡಿಕೊಂಡ್ರೆ ಅದು ಅರ್ಥ ಬರೋದು. ಅದು ಸುಮ್ಮನೆ ಹಾಗೆ ಓದ್ಬಿಟ್ರೆ ಏನಾಗುತ್ತೆ, ಅವರು ಕೂಡ ಈ ಅರ್ಥ ಮಾಡೋಕ್ಕೆ ಬರೋದಿಲ್ಲ. ಅವ್ರ ಮುಖನೇ ಬ್ರಹ್ಮ ಆಯಿತು ಅಂತ ಅರ್ಥ ಮಾಡಿಬಿಟ್ಟೆ ಅವ್ರ ಸಿದ್ಧಾಂತ ಹೋಯಿತು, ಒಪ್ಲಕ್ಕೆ ಬರೋದು. ಯಾಕಂದ್ರೆ ವಿಕಾರ ಒಪ್ಪಿಲ್ಲ ಅವರು, ಬ್ರಹ್ಮನಿಗೆ ವಿಕಾರ ಒಪ್ಪೋದಿಲ್ಲ ಅವರು. ಆದ್ದರಿಂದ ಅವರಿಗೆ ಅದ್ವೈತ ಸಮರ್ಥನೆ ಮಾಡೋಕ್ಕೆ ಬರೋದಿಲ್ಲ. ಈ ಅರ್ಥನೇ ಮಾಡೋಕ್ಕೂ ಬೇರೆ ಅರ್ಥ ಮಾಡೋಕ್ಕೆ ಬರೋದಿಲ್ಲ. ಪುರುಷಸ್ಯ ಮುಖಂ ಬ್ರಹ್ಮ ಕ್ಷತ್ರಮೇತಸ್ಯ ಬಾಹವಃ ಊರ್ವೋರ್ವೈಶ್ಯೋ ಭಗವತಃ ಪದ್ಭ್ಯಾಂ ಶೂದ್ರೋ. ಊರ್ವೋಹೋ ಎರಡು ತೊಡೆಗಳಾದ್ದರಿಂದ ದ್ವಿವಚನ ಉಪಯೋಗಿಸಿದರು. ಪದ್ಭ್ಯಾಂ ಎರಡು ಪಾದಗಳಿಂದ, ಮುಖ ಒಂದಾದ್ದರಿಂದ ಮುಖ ಏಕವಚನ ಹೇಳಿದರು. ಬಾಹುಗಳು ಹೆಚ್ಚಾದರೆ ಬಹುವಚನ ಹೇಳಿದರು. ಶೂದ್ರೋ ವ್ಯಜಾಯತ, ಎಲ್ಲ ಕಡೆ ಮುಖಂ ಅಂತ ಹೇಳಿದರು. ಏನು ಹೇಳಲಿಲ್ಲ, ಬ್ರಹ್ಮ ಅಂದರು. ಬ್ರಹ್ಮ ಅಂದ್ರೇನೋ, ಇಲ್ಲಿ ಪರ್ವತನ ಮುಖದ ಬ್ರಹ್ಮದೇವರು ಹುಟ್ಟಿದ್ರು ಅಂತ ಅರ್ಥ ಮಾಡಬಾರ್ದು. ಎಷ್ಟು ಅರ್ಥ ಇದೆ ಬ್ರಹ್ಮ ಶಬ್ದಕ್ಕೆ, ಗೃಹ ಜಾತಿ ಜೀವ ಕಮಲಾಸನ ಶಬ್ದ ರಾಶಿಷು. ಇಲ್ಲೇನು ಅರ್ಥ ಮಾಡೋದು, ಏನು ತೊಗೋಬೇಕಿಲ್ಲಿ ಅರ್ಥನ, ಯಾವ ಅರ್ಥ ತೊಗೋಬೇಕಿಲ್ಲಿ, ಜಾತಿ ಅರ್ಥ ತೊಗೋಬೇಕು. ಯಾಕೆ, ಬ್ರಾಹ್ಮಣ ಜಾತಿ ಹುಟ್ಟಿರೋದು, ಕ್ಷತ್ರಿಯ ಜಾತಿ ಆದ್ದರಿಂದ. ಅದೇ ಆಚಾರ್ಯ ತಾತ್ಪರ್ಯ ಬರೀಬೇಕಾದ್ರೆ ಉಪನಿಷತ್ತಿನಲ್ಲಿ
ವಿಷ್ಣೋ ಬ್ರಾಹ್ಮಣ ಜಾತಿ ಸನ್ ಬ್ರಹ್ಮಾಜಜ್ಞೆ ಚತುರ್ಮುಖ ಅಂಥೇಳಿ ಭಾಷ್ಯ ಬರೀತಾರೆ. ಬ್ರಾಹ್ಮಣ ಜಾತಿ ಇಲ್ಲಿ ತಗೋಬೇಕಾದ್ರೆ ಮುಖಸೂತ್ರ ಕ್ಷತ್ರಮೇತಸ್ಯ ವಾಹವಃ ಪೂರ್ವೋರ್ವೈಶ್ಯ ಬ್ರಾಹ್ಮಣೋ ಮುಖಮಿತ್ತೇವ ಮುಖಾಜ್ಜಾತತ್ವ ಹೇತುತಃ. ವಾದಿರಾಜ ಸ್ವಾಮಿಗಳು ಏನು ಮಾಡ್ತಾರೆ, ಈ ವಾಕ್ಯ ತೊಗೊಂಡ್ಬಿಟ್ಟು ಅರ್ಥ ಬರೀಬೇಕಾದ್ರೆ ಆಚಾರ್ಯ ಅರ್ಥ ಬರೆದಿದ್ದಾರೆ ನೋಡಿ, ಇಂಥ ವಾಕ್ಯ ಕೋಟ್ ಮಾಡ್ತಾರೆ. ಪುರುಷಸೂತ್ರಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ, ವಿಸ್ತಾರವಾದ ವ್ಯಾಖ್ಯಾನ. ಇಂಥ ಪ್ರಮಾಣ ಬೇಕಾಷ್ಟು ಇಡೀ ಸ್ವರಮೂಲದಲ್ಲಿರೋ ಎಲ್ಲ ವಿಚಾರಗಳನ್ನು ಕೂಡ ಪುರುಷಸೂತ್ರ ಸಂಬಂಧ ಏನಿದೆ ಅದಿಷ್ಟು ಒಂದು ಕಡೆ ಕಲೆಕ್ಟ್ ಮಾಡ್ತಾರೆ. ಯಥಾ ಪದ ಯಥಾ ಅದಶ್ರುತೌ ಯಥಾ ಅವದತ್ತಿರುವ ಬಿಟ್ಟೋಗ್ಬಿಟ್ಟಿದೆ. ತಥಾ ಅವದತ್ ಶ್ರುತೌ ತದ್ವಜ್ಜೀವ ಬ್ರಹ್ಮೇತಿ ವಾಗ್ಭವೇತಿ ಜೀವೋ ಬ್ರಹ್ಮೇತಿ ವಾಗ್ಭವೇತಿ ಬ್ರಾಹ್ಮೆ. ಅದು ಯಾವುದಕ್ಕೆ ಉಪಯೋಗಿಸಿದೆ ನೋಡಿದ್ರಾ? ಇಲ್ಲೇನಂತ ಬಂತು? ಬ್ರಾಹ್ಮಣ ವಿಷ್ಣುವಿನ ಮುಖವೇ ಬ್ರಾಹ್ಮಣ ಅಂತ ಬಂತು. ಆ್ಯಕ್ಚುಲಿ ಏನಲ್ಲ ಅದು, ಮುಖದಿಂದ ಬ್ರಾಹ್ಮಣ ಹುಡ್ತ ಅಂತ ಅರ್ಥ. ಅದೇ ರೀತಿಯೇ ಜೀವೋ ಬ್ರಹ್ಮ ಅನ್ನುವಂಥ ಅರ್ಥ ಮಾಡ್ಕೋಬೇಕು. ಅಂದೇನರ್ಥ? ಪರಮಾತ್ಮದಿಂದ ಜೀವ ಹುಟ್ಟಿದ ಅಂತ ಅರ್ಥ ಮಾಡ್ಕೋಬೇಕೆ ಹೊರತು ಮಾಡ್ಕೋಬಾರ್ದು. ಯಾಕೆ ಇಲ್ಲಿ ಮಾಡ್ಕೊಂಡಿದ್ದೀರಲ್ಲ ಈಗ ದೃಷ್ಟಾಂತ ಯಾವಲ್ಲಿ ಎಂಥದ್ದು ಕೊಡಬೇಕು? ದೃಷ್ಟಾಂತನ ಇಬ್ಬರು ಒಪ್ಪಿಕೊಂಡ ದೃಷ್ಟಾಂತ ಕೊಡಬೇಕು. ಇಲ್ಲಿ ನೀವು ಹೀಗೆ ಅರ್ಥ ಮಾಡಿದ್ದೀರಿ, ನಾವು ಹಾಗೆ ಅರ್ಥ ಮಾಡ್ತೇವೆ. ಅಲ್ಲಿ ಮಾತ್ರ ಏನು ಮಾಡಿದ್ದೀರಿ ನೀವೀಗ? ಅಹಂ ಬ್ರಹ್ಮ ಅಂತ ಹೇಳಿದರೆ ಹಾಗೆ ಹೇಳಬಾರ್ದು. ಯಾಕೆ ಅಹಂ ಜೀವನ ಪರ ಅರ್ಥ ಮಾಡೋದಾದರೆ ಅಹಂ ನಾನು, ಬ್ರಹ್ಮ ಅಂದರೆ ಪರಮಾತ್ಮನಿಂದ ಹುಟ್ಟಿದವನಾಗಿದ್ದೇನೆ ಅಸ್ಮಿ ಅಂತ ಹೇಳಬೇಕೆ ಹೊರತು ನಾನೇ ಬ್ರಹ್ಮನಾಗಿದ್ದೇನೆ ಅಂತ ಮಾಡಬಾರ್ದು. ಅಲ್ಲಿ ಹಾಗೆ ಮಾಡೋದಾದ್ರೆ ಇಲ್ಲಿ ಹೀಗೆ ಮಾಡಿ. ಹೇಗಿದ್ರೆ ಅಲ್ಲಿ ಹಾಗೆ ಮಾಡೋದಲ್ಲ ಅಂದರೆ ಇಲ್ಲಿ ಹೀಗೆ ಮಾಡಬೇಕು. ನೀವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಅವ್ರು ಏನು ವಾದ ಗೊತ್ತಾ? ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ದ್ವೈತಿಗಳೆಲ್ಲ ಸೆಕೆಂಡರಿ ಮೀನಿಂಗ್ ಕೊಟ್ಬಿಡ್ತಾರೆ. ಪ್ರೈಮರಿ ಮೀನಿಂಗ್ಗೆ ಇಲ್ಲಿ ಬರ್ತೀರಿ ಪ್ರೈಮರಿ ನೀವು ಹಿಂಗೆ ಬರೋದಿಲ್ಲಲ್ಲ. ನಿಮ್ಮ ಮತದ ವ್ಯಾಖ್ಯಾನದ ಪ್ರಕಾರ ಕೂಡ ವಿಷ್ಣುವಿನ ಮುಖದಿಂದ ಬ್ರಾಹ್ಮಣ ಹುಟ್ಟಿದ ಅಂತ ಹೇಳೋದಿಲ್ಲ. ಬ್ರಾಹ್ಮಣ ಜಾತಿ ಏನಾಯಿತು? ಸೃಷ್ಟಿಯಾಯಿತು. ಮುಖದಿಂದ ಸೃಷ್ಟಿಯಾಯಿತು. ಮುಖವೇ ಬ್ರಾಹ್ಮಣ ಜಾತಿ ಅಂತ ಕರೀಲಿಲ್ಲ. ಅಂದಮೇಲೆ ಇಲ್ಲಿ ಯಾಕೆ ಅರ್ಥ ಅಲ್ಲಿ ಮಾಡಿದ್ರೆ ಇಲ್ಲಿ ಯಾಕೆ ಮಾಡಲಿಲ್ಲ? ಹಾಗಿದ್ರೆ ಅಲ್ಲಿ ಅರ್ಥ ಹೊಂದೋದಿಲ್ಲ, ಇದು ಹೊಂದೋದಿಲ್ಲ, ಅದು ಹೊಂದೋದು ಇದ್ಯಾಕೆ ಹೊಂದೋತ್ತಾಗಿದ್ದರೆ ಮುಖದಿಂದ ಮುಖನೇ ಬ್ರಾಹ್ಮಣ ಜಾತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ಜೀವನ ಬ್ರಹ್ಮ ಹೇಗಾಗ್ತಾನೆ? ಎಷ್ಟು ವ್ಯತ್ಯಾಸ ಇದೆ ಗೊತ್ತಾ? ಇದು ಎಷ್ಟು ಹೇಳ್ತಾರೆ? ಅಣು ಆಕಾಶ ಇದ್ದಾಗೆ, ಸಮುದ್ರ ಬಿಂದು ಇದ್ದಾಗೆ, ಇಷ್ಟೆಲ್ಲ ವ್ಯತ್ಯಾಸ ಇರೋ ಜೀವ ಬ್ರಹ್ಮನ ಒಂದಂತ ಕರೀಲಿಕ್ಕೆ ಬರುತ್ತಾ? ಸಾಧ್ಯ ಇಲ್ಲ. ಅಂದರೆ ಗೌಣಾರ್ಥ ಯಾವ ಮಾಡಬೇಕು? ಯಾವಾಗಲೂ ಕೂಡ್ತಾ ಇಲ್ಲಿ ಕೊಡೋದಿಲ್ಲ ಅಂತ ಒಪ್ಪ, ಅಲ್ಲಿ ಇದಕ್ಕಿಂತ ಜಾಸ್ತಿ ಕೊಡೋದಿಲ್ಲ. ಆದ್ದರಿಂದ ಅಲ್ಲಿ ಕೂಡ ಏನಂತ ಅರ್ಥ ಮಾಡಬೇಕು? ದ್ವೈತಪರ ಅರ್ಥ ಮಾಡಬೇಕು. ತತ್ವಮಸಿ ಹಾಗೆ, ಅಹಂ ಬ್ರಹ್ಮಾಸ್ಮಿ ಹಾಗೆ, ಅಯಮಾತ್ಮ ಬ್ರಹ್ಮ ಹಾಗೆ, ನೇಹ ನಾನಾಸ್ತಿಕಿ ಎಲ್ಲದರ ಹಾಗೆ ಮಾಡಬೇಕು. ಇದನ್ನು ಒಪ್ಕೊಂಡ್ಮೇಲೆ ಏನು ಮಾಡೋಕ್ಕೆ ಬರೋದಿಲ್ಲ. ನೀವೇ ಮಾಡಿದ್ದೀರಿ, ಇನ್ಮೇಲೆ ಮಾಡೋದಿಲ್ಲ ಅಂತ ಹೇಳೋಂಗಿಲ್ಲ. ನೀವು ಮಾಡಿದ್ದೀರಿ, ಮಾಡಕೊಟ್ಟರೆ ಸಮಸ್ಯೆ ಇದ್ದೇ ಇದೆ. ಅವ್ರ ವಾದ ಮುಡ್ದೋರಿ ಅಂತ ತಿಳ್ಕೊಂಬಿಟ್ರೆ ಗೊತ್ತಾ? ನೋಡಿದ್ರಾ? ಅವ್ರು ಏನೇ ಇರಲಿ ಒಪ್ತಿರೋ ಬಿಡ್ತಿರೋ ಇರೋ ಅಷ್ಟೇ ಕರೆಕ್ಟಾಗಿ ಹಾಗೆ ಮಾಡಿಬಿಟ್ರು. ದ್ವೈತಗಳು ಏನು ಮಾಡಿದರು? ಸ್ವಲ್ಪ ಬೇರೆ ಅರ್ಥ ಮಾಡಿದರು. ಆದ್ದರಿಂದ ಇದೇ ಮುಖ್ಯ ಅರ್ಥ ಅಂತ ತಿಳ್ಕೊಂಡು ಅದು ಮುಡಿದು ಎಲ್ಲ ನೋಡಿದಾಗಿರೋ ಗೊತ್ತಾಗುತ್ತೆ. ಇಂಥ ಅರ್ಥ ಒಂದು ಕಡೆಯಲ್ಲಿ ಬೇಕಾಷ್ಟು ಕಡೆ ಮಾಡಿದ್ದಾರೆ. ಇಲ್ಲಿ ಬಂದಾಗ ಮಾತ್ರ ಅರ್ಥ ತೊಗೊಂಡ್ಬಿಡ್ತಾರೆ. ನಾನೇನು ಮಾಡಿ ಹೇಳುತ್ತಲ್ಲ ಮತ್ತು ಅಲ್ಲೂ ಹೇಳಬೇಕು. ಹಾಗೇನೆ ಆಗಿದ್ದರೆ ಶ್ರುತ್ಯರ್ಥ ಹೇಳೋದಾಗಿದ್ರೆ ಹಾಗೆ ಹೇಳಬೇಕು. ಅದಕ್ಕೇನೋ ಒಂದು ಮಾತಿದೆ. ವೇದ ಹೇಳಿದರೂ ಕೂಡ ಕೆಲವು ಮಾತುಗಳನ್ನ ಹಾಗೆ ತೊಗೊಳಕ್ಕೆ ಬರೋದಿಲ್ಲ. ಇದೊಂದು ಬೆಸ್ಟ್ ಎಕ್ಸಾಂಪಲ್. ಇದು ಒಂದು ಜೊತೆಗೆ ಇನ್ನೇನು ಬರುತ್ತೆ, ಎಷ್ಟೋ ಕಡೆ ಬರುತ್ತೆ. ಏನಂತ ಬಂತು? ಗ್ರಾಮಾಣ ಪ್ಲವಂತೆ, ಕಲ್ಲುಗಳು ತೇಲ್ತಾ ಇವೆ ಅಂತ ಒಂದು ವೇದವಾಕ್ಯ ಹೇಳುತ್ತೆ. ಕಲ್ಲುಗಳು ತೇಲುತ್ತಾ? ತೇಲೋದಿಲ್ಲ. ಏನು ಹೇಳಬೇಕು ಅದಕ್ಕೆ? ಅಭಿಮಾನಿ ದೇವತೆಗಳು ಅಂತ ಹೇಳಬೇಕೆ ಹೊರತು ಇದನ್ನು ಹೇಳಬಾರ್ದು. ಅದು ಅಲ್ಲಿ ಬೇರೆ ಅರ್ಥ ಮಾಡಿದ್ರೆ ಮಣ್ಣು ಮಾತಾಡಿದ್ದು ಏನು ಮಾಡ್ತೀರಿ ನೀವೀಗ? ಮುಖ್ಯ ಅರ್ಥ ಮಾಡಿಯಪ್ಪ. ಹಾಗಿದ್ರೆ ಬ್ರಹ್ಮಸೂತ್ರ ಅರ್ಥ ಬರಿಬೇಕಾದ್ರೆ ಮಾತು ಅರ್ಥ ಬರೋದು? ಜಡ ಮಾತಾಡೋದಿಲ್ಲ. ಆದ್ದರಿಂದ ಮಣ್ಣಿನ ದೇವತೆ ತಿಳ್ಕೊಬೇಕು ಅವರೇ ಬರೀತಾರೆ. ಇವತ್ತೇ ಇಲ್ಯಾಕೆ ಬರೆಯೋದಿಲ್ಲ? ಹಾಗಿದ್ದರೆ ಈ ಅರ್ಥ ಸರಿಯಾಗಿ ಇಲ್ಯಾಕೆ ಮಾಡೋದಿಲ್ಲ? ವೇದವ್ಯಾಸ ಒಂದು ಮಾರ್ಗದರ್ಶನ ಮಾಡಿಬಿಟ್ರು. ಜಡ ಮಾತಾಡೋಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಜಡ ಮಾತಾಡೋದು ಎಲ್ಲೆಲ್ಲಿ ಬರುತ್ತೋ ಅಲ್ಲಿ ಏನು ಅರ್ಥ ಮಾಡಬೇಕು? ದೇವತೆ ಮುಗಿತಲ್ಲ. ಇಲ್ಲೂ ಹಾಗೇನೆ ಅದು ಅಲ್ಲಿ ವಿರೋಧ ಇಲ್ಲ. ಇದೆ ವೇದ ಹೇಳಿದ್ದಾವೆ ಜಡ ಆ ಕಾಲಕ್ಕೆ ಜಡ ಮಾತಾಡ್ತಿದ್ದು ಅಂತ ಅರ್ಥ ಮಾಡ್ತೀರಾ? ಯಾವ ಕಾಲಕ್ಕೂ ಜಡ ಡೆಫಿನೇಷನ್ನೇ ಅದು. ಜಡ ಈ ಕಾಲ ಆ ಕಾಲ ಪ್ರಶ್ನೆ ಬರೋದಿಲ್ಲ. ಜಡ ಡಿಫೈನ್ ಮಾಡಿದ ತಕ್ಷಣ ಏನಾಗುತ್ತದೋ ಅದಕ್ಕೆ ಜ್ಞಾನೇಚ್ಛಕ್ರಿಯೆ ಇಲ್ಲ ಅಂತ ಆಗೋದ್ರಿಂದ ಅರ್ಥ ಮಾಡೋಕ್ಕೆ ಬರೋದಿಲ್ಲ. ಉದಾಹರಣೆಗೆ ಇದು ಟೀಚಿಂಗ್ ಅಂತ ಫಿಕ್ಸ್ ಮಾಡಿದ್ರು. ಇದು ಟೀಚಿಂಗ್ ಫ್ಯಾಕಲ್ಟಿ, ಇದು ಆಫೀಸ್ ಸ್ಟಾಫ್ ಅಂತ ಕರೆದು ಏನಿದು ಡಿಫೈನ್ ಮಾಡಿದರು. ಅದಕ್ಕೆ ಜಾತಿ ಆಯ್ತಲ್ಲ. ಈಗ ಟೀಚಿಂಗೆಲ್ಲ ಬ್ರಾಹ್ಮಣರಾದರು,
ಗೊತ್ತಾಯ್ತಾ? ಅದಕ್ಕೆ ಜಾತಿ ಹುಟ್ಟಿದ್ರೆ ಆರ್ತಕ್ಕ. ಜಾತಿ ಅಂದರೆ ಕ್ಲಾಸ್ ಅಂತ, ಒಂದು ಕ್ಲಾಸ್ ಕ್ರಿಯೇಟ್ ಆಯಿತು. ಗೊತ್ತಾಯ್ತಾ? ಅಷ್ಟೇ, ಏನು ಆಶ್ಚರ್ಯ ಇಲ್ಲ ಅದರೊಳಗೆ. ಇವತ್ತು ಯಾವುದೇ ಆಫೀಸಲ್ಲಿ ಮಾಡಬೇಕಾದ್ರೂ ಕೂಡ ಒಬ್ಬ ಚೀಫ್ ಇರಲೇಬೇಕು. ಅನಂತರ ಉಳಿದವರಲ್ಲೂ ಕೂಡ ಕಾಲೇಜ್ಗಳಿದಾದರೆ ಟೀಚಿಂಗ್ ನಾನ್ ಟೀಚಿಂಗ್ ಬೇರೆ ಮಾಡ್ತಾರೆ. ಬೇರೆಯವರಾಗಿಬಿಟ್ಟೆ ಎಕ್ಸಿಕ್ಯೂಟಿವ್ ನಾನ್ ಎಕ್ಸಿಕ್ಯೂಟಿವ್ ಈ ಥರ ಮಾಡ್ತಾರೆ. ಅದು ಆಫೀಸ್ ವರ್ಕೇ ಮಾಡೋದು ಬೇರೆ, ಎಕ್ಸಿಕ್ಯೂಟಿವ್ ಜಾಬ್ ಮಾಡೋದು ಬೇರೆ. ಆ ಥರ ಕ್ಲಾಸ್ ಮಾಡಲೇಬೇಕು. ಇದ್ರೆ ಏನಾಗುತ್ತೆ, ಅವ್ಯವಸ್ಥೆ ಆಗಿಬಿಡುತ್ತೆ. ಆ ವ್ಯವಸ್ಥೆ ಬರಲಿಕ್ಕೋಸ್ಕರ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಇಲ್ಲಿ ಸೃಷ್ಟ ಅಂತ ಬಂತು, ಅಲ್ಲಿ ಜಾತ ಅಂತ ನೋಡಿ. ಭಗವದ್ಗೀತೆಯಲ್ಲಿ ಅರ್ಥನೇ ಬಂತು. ಏನಂತ ಬಂತು? ಚಾತುರ್ಮಯಾ ಸೃಷ್ಟಂ, 4 ಸೃಷ್ಟಿ ಮಾಡಿದ ಅಂತ ಬಂತೆ ಹೊರತು 4 ಅವನೇ ಅಂತ ಅರ್ಥ ಮಾಡಲಿಲ್ಲ. ಸುಮ್ಮನೆ ಇವಾಗ ಎಲ್ಲ ಒಂದಕ್ಕೊಂದು ಟ್ಯಾಲಿ ಆಗ್ತಾ ಹೋಗುತ್ತೆ. ಅಲ್ಲ, ವರ್ಣಕ್ಕೋದಕ್ಕೂ ಮತ್ತೆ ಈ ಬಂತಲ್ಲ, ಹಾಗೆ ಆನನ ಮುಖ ಇದ್ದಾಗೆ ಕೆಲವು ಕಡೆ ಪರ್ಯಾಯ ಪದವಿ. ಕೆಲವು ಸರ್ತಿ ಏನಾಗುತ್ತೆ, ಡಿಫ್ರೆನ್ಸ್ ಇದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಮಾತ್ರ ವರ್ಣಗಳು, ಉಳಿದೆಲ್ಲ ಜಾತಿಗಳು. ನೆನ್ಪಿಟ್ಕೊಬೇಡಿ, ಅದು ವರ್ಣಗಳಲ್ಲ. ಗೊತ್ತಾಯ್ತಾ? ವರ್ಣ ಅಂದರೆ ಪ್ಯೂರ್. ಅಲ್ಲಿ ಕ್ರಾಸ್ ಬಂದುಬಿಟ್ರೆ ಏನಾಯ್ತು, ಜಾತಿ ಶುರುವಾಗ್ತದೆ ಹೇಳಿದಾಗ. ಜಾತಿಗಳು 64 ಅಂತ ಹೇಳ್ತಾರೆ. ಜಾತಿಗಳು 64, ವರ್ಣಗಳು 4. ಇನ್ನು ಸಬ್ ಜಾತಿಗಳು ಬಂದುಬಿಟ್ರೆ ಅದು ಅವರಲ್ಲೇ ಹೊಡೆದಾಡಿಸೋ ಅವಾಂತರ ಭೇದಗಳಿದೆ. ಬೇಕಾಷ್ಟು ಡಿವೈಡ್ ಆಗ್ತಾ ಹೋಗ್ಬಿಡ್ತಾರೆ. ಜಾತಿ ಯಾತಕ್ಕೆ ಬಂತು ಅಂದರೆ, ಇನ್ನು ಪ್ಲಂಬರ್ ಅಂತ ಕರಿತೇವೆ. ಈಗ ಬಟ್ಟೆ ಪ್ಲಂಬರ್ ಅಷ್ಟೇ. ಅವನ ಮಗ ಪ್ಲಂಬರ್ ಆಗಬೇಕು ಅಂತ ಏನೂ ಇಲ್ಲ. ಮಗನೂ ಪ್ಲಂಬರ್, ಜಾತಿ ಕ್ರಿಯೇಟ್ ಆಯಿತು. ಅದು ಒಂದು ಕ್ಲಾಸ್ ಶುರುವಾಯ್ತು. ಅದೇ ರೀತಿ ಮಾವು ಒಂದ್ಸಲ ಬೇವು ಬಿಡುತ್ತಾ, ಅದು ಮಾವು ಅಂದರೆ ಭಾವನೆ ಶುರುವಾಯಿತು. ಅದು ಅದೇ ವರ್ಣದವ್ರು ಹಾಗೆ ಬರಬೇಕು. ಕ್ರಾಸ್ ಮಾಡಿದಾಗ ಏನಾಗುತ್ತದು, ಕ್ವಾಲಿಟಿ ಚೇಂಜ್ ಆಗುತ್ತೆ, ಪೂರಾಗುತ್ತೆ. ಇವತ್ತು ಫಾಸ್ಟಾಗಿ ಬೆಳಿಬೇಕು ಅಂತ ಏನು ಮಾಡಿಬಿಟ್ರು, ಹೈಬ್ರಿಡ್ ಶುರು. ಹೈಬ್ರಿಡ್ ಬಂದಾಗ ಏನಾಯಿತು, ಕ್ವಾಂಟಿಟಿ ಜಾಸ್ತಿ ಆಯಿತು, ಕ್ವಾಲಿಟಿ ಹೊರಟೋಯ್ತು. ಇವತ್ತು ಹಾಗೆ ದೇಶಿ ಹಾಲು ಎಷ್ಟು ಕೊಡುತ್ತೆ ಅಂತ ಗೊತ್ತಾ ಗೋವಿ ನಿಮಗೆ? ಯಾರು ಹೇಳಿದ್ರು? 7 ಲಕ್ಷ ರೂಪಾಯಿ ಅದು ಗೋ. 7 ಲಕ್ಷ. ಇವರು 5,000 10,000 ಗೋದಾನ ಮಾಡ್ತಾರೆ. 7 ಲಕ್ಷ ರೂಪಾಯಿ ಅದು. ಗೊತ್ತಾಯ್ತಾ? ಇಲ್ಲೇ ಇಟ್ಕೊಂಡಿದ್ದಾರೆ ಸುಬ್ರಹ್ಮಣ್ಯ ಸ್ವಾಮಿ ಮಠದಲ್ಲಿ. ಇಲ್ಲೇ ಒಂದು ಗೋಗಳಿದೆ, ನೋಡಿ ಒಂದು ಸತ್ತು ಹೋಗಿ ನೋಡಿ. ಭಾಳ ಅಟ್ರಾಕ್ಟಿವ್, ಭಾಳ ಗೋಗಳು. ಆ ಹಾಲಿಗೆ ಎಷ್ಟು ಕೊಡುತ್ತೆ ಅಂದರೆ, ಅರ್ಧ ಲೋಟ 1 ಲೋಟ ಅಂದರೆ 1 ಲೀಟ್ರ್ ಕೂಡ ಅಲ್ಲ, 1/2 ಲೀಟ್ರ್ 1/4 ಲೀಟ್ರ್. ಬಟ್ ಅದು ಕ್ವಾಲಿಟಿ ಎಷ್ಟು ಅಂತ ಕೇಳಿದರೆ, ಇದು ಎಷ್ಟು ಕುಡಿದ್ರೂ ಕೂಡ ಉಪಯೋಗ ಇಲ್ಲ. ಬಕೆಟ್ ಗಟ್ಟಲೆ ಕುಡಿದ್ರೂ ಅದಕ್ಕೆ ಈಕ್ವಲ್ ಆಗುತ್ತೆ. ಮತ್ತು ಅದು ಮೆಡಿಸಿನ್ ಇದ್ದಾಗೆ. ಮೆಡಿಸಿನ್ಗೆ ಲೋಟಗಟ್ಟಲೆ ಕುಡಿತಾರೆ ಯಾರು, ಇಷ್ಟೇ. ಅಂದರೆ ಅದಕ್ಕೆ ತಕ್ಕಂತೆ ಅದು ಇವರೇನು ಕ್ವಾಂಟಿಟಿ ನೋಡಿಬಿಡ್ತಾರೆ. ಇದು ಬೇಡ ಅದು ಕೊಡು ಅಂತಾರೆ. ಎಷ್ಟೋ ಜನ ನಿಮಗೆ ಗೋವು ಕೊಡ್ತೀವಿ ಅಂದರೆ, ನೀವು ದೇಶಿ ಗೋವು ಕೊಡಬೇಡಿ, ಹೈಬ್ರಿಡ್ ಗೋವು ಕೊಡಿ ಅಂತ ಹೇಳ್ತಾರೆ. ಅದಕ್ಕೆ ಈಡು ಇಲ್ಲ, ಎಲ್ಲರೂ ಬಯಲು ಕೊಡಿ. ಅರ್ಧ ಲೋಟ ಯಾರಿಗೆ ಅಂತ ಕೊಡಬೇಕು ನಾವು ಅಂತೇಳಿ. ಬಟ್ ಅರ್ಧ ಲೋಟಕ್ಕೆ ನೀರು ಹಾಕಿ ಇಷ್ಟು ಮಾಡಿದರೆ ಆ ಕ್ವಾಲಿಟಿ ಹಾಗೇ ಇರುತ್ತದೆ. ಇದಕ್ಕಿಂತ ಒಳ್ಳೆ ಕ್ವಾಲಿಟಿ ಇರುತ್ತೆ. ಧಾರವಾಡದಲ್ಲಿದ್ದಾಗ ನಿಮಗೆ ಆಶ್ಚರ್ಯ ಆಗುತ್ತೆ. 40 ಹುಡುಗರಿಗೆ ಎಷ್ಟು ಹಾಲು ಎಷ್ಟು ಹೋಗುತ್ತಿದ್ವಿ ಗೊತ್ತಾ ನಿಮಗೆ? 40 ಜನ ಹುಡುಗರಿಗೆ 1 ಲೀಟ್ರ್ ಅಷ್ಟೇ, 40 ಜನಕ್ಕೆ. ಅಷ್ಟು ಗಟ್ಟಿ ಹಾಲು ಅದು. ಪೂರ್ತಿ ನೀವು ಮುಂದಕ್ಕೆ ಹಾಕಿ ಮತ್ತೆ ನೀರು ಹಾಕಿಬಿಟ್ರೆ ನಮ್ಗೆ ಈ ಹಾಲು ಬರುತ್ತದೆ. ಬರೀ ಪಾತ್ರೆ ನೀರು ಹಾಕಿ ಅಷ್ಟು ಅಟ್ಕೊಂಡಿರುತ್ತೆ. ಅಲ್ಲಿ ಎಮ್ಮೆ ಹಾಲು ಜಾಸ್ತಿ ಆದಾಗ ಭಾರಿ ಗಟ್ಟಿ. 1 ಲೀಟ್ರಿಗೆ ಬಂದು ಎಲ್ಲ ಮೊಸರು ಮತ್ತು ಮಜ್ಜಿಗೆ ಎಲ್ಲ ಮೊಸರಾಗ ಇಷ್ಟು ಹಾಕಿಬಿಟ್ರೆ ಸಾಕು. ಮಜ್ಜಿಗೆ ಮಾಡಿದ್ರಂತೂ ಎಷ್ಟು ಜನ ಅಡ್ಜಸ್ಟ್ ಮಾಡ್ತಾನೆ ಇರ್ಬೋದು. ಈಗ ಅದು ಯಾರು ನಂಬಲಿಕ್ಕೆ ಬರೋದಿಲ್ಲ. ಕ್ವಾಲಿಟಿ, ಅದು ಕ್ವಾಲಿಟಿ ಬೇರೆ. ನೀರು ಹಾಕಿ ಬಾರಿಬಿಟ್ರೆ ಅದೆಲ್ಲ ಮಾಡೋಕ್ಕೆ ಬರೋಲ್ಲ. ಈ ಜ್ಯೂಸನ್ನು ಒಂದು ಬಾಟ್ಲ್ ತರ್ತಾರೆ. ಎಷ್ಟಾಗುತ್ತೆ ಜ್ಯೂಸ್ ಅದು? ಒಂದು ಬಕೆಟ್ ಗಟ್ಟಲೆ ಮಾಡ್ತಾರೆ. ಆಮೇಲೆ ಕಾನ್ಸಂಟ್ರೇಟ್, ಫುಲ್ಲಿ ಕಾನ್ಸಂಟ್ರೇಟೆಡ್ ಇರುತ್ತೆ. ಯಥಾ ಅವಧ ಶ್ರುತೌ ತದ್ವಜ್ಜೀವೋ ಬ್ರಹ್ಮೇತಿ ವಾಗ್ಭವೇತಿ ಬ್ರಾಹ್ಮೆ. ಅಲ್ಲಿಗಿರಲಿ. ನಾಳೆ ಒಂದು ಈ ಅಧ್ಯಾಯ ಮುಗಿತು. ಇದು ದ್ವಿತೀಯ ತಾತ್ಪರ್ಯ ಇರೋದು 10 ಅಧ್ಯಾಯ, 5 ಅಧ್ಯಾಯ ಆಯ್ತು. ಈಗ ನಾಳೆ ಏನು ಬರ್ತಿರೋ ಸುಸ್ತಾಗ್ಬಿಟ್ಟು ಬರ್ತೀವಿ ಅಂಥೇಳಿ ಬರಬೇಕಷ್ಟೇ. ಬರೋದು ಹೋದರೆ ಮುಂದಕ್ಕೆ ಹೋಗ್ಬಿಡುತ್ತೆ. ಮುಂದಕ್ಕೆ ಅಷ್ಟು ಆದಾಗ ಲೆಕ್ಕ. ಖುಷಿಯಾಗ್ತದೆ. ಅಂತ ಹೇಳಿದ್ದೇನೆ, ಪಾಠ ಇದೆ ಅಂತ ಹೇಳಿದ್ದು. ಎಲ್ಲರೂ ಇದೆ ಅಂದ್ಬಿಟ್ರೆ ಎಲ್ಲರೂ ಬರಬೇಕಾಗುತ್ತೆ. ಸುಮ್ಮನೆ ಕೂತವ್ರು ಬರೋದಿಲ್ಲ ಅಂತ ಅರ್ಥ. ಸುಮ್ಮನೆ ನಾವೇ ಬರ್ತೇವೆ, ಸುಮ್ಮನೆ ಕೂತ್ರೆ ಬರೋದಿಲ್ಲ ಅಂತ. ನಾನು ಕೈ ಎತ್ತಿದ್ದಿಲ್ಲ ಅಂದ್ರೆ ಆಯಿತಾ, ಬರಲೇಬೇಕು. ಶ್ರವಣದಾಸರೇ ಶ್ರವಣ ಮಾಡಿದಾಗಿಂದ ಶ್ರವಣ ಮಾಡಬೇಕು. ಹೆಸರೇ ಶ್ರವಣದಾಸಿ ಆದ್ದರಿಂದ ಶ್ರವಣ ಮಾಡಿದರೆ ಸಾರ್ಥಕ ಅಂತ. ಉಪವಾಸ ಬಿಡಬೇಕು ಅಂತ ಅರ್ಥ ಅಲ್ಲ. ಮತ್ತೆ ಶ್ರವಣ ಮಾಡಿದ ಶ್ರವಣದಾಸಿ ಅಲ್ಲ, ಉಪವಾಸ